ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸಂತೋಷವಾಗಿರಲ್ಲ ಒಂದಲ್ಲಲ್ಲಿ ಹೇಳಲ್ವಾ? ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ವೇಳೆಯಲ್ಲಿ ಕೂಡ ಈ ವರ್ಷದ ವಾಗ್ದಾನವನ್ನೇ ನಾವು ಮತ್ತೆ ಒಂದ್ಸತಿ ನೋಡಕ್ಕೆ ಹೋಗ್ತೇವೆ. ನೀತಿವಂತನ ತಲೆ ಎಲ್ಲರೂ ಬಾಯ್ಬಿಟ್ಟು ಹೇಳಕ್ ತಲೆ ಆಶೀರ್ವಾದದ ನೆಲೆ. ಪ್ರೈಸ್ ಲಾರ್ಡ್. ಎಷ್ಟು ತಲೆ ಮೇಲೆ ಆಶೀರ್ವಾದ ನೆಲೆಯಾಗಿದೆ. ರೈಟ್. ಏನೆಲ್ಲ ಆಶೀರ್ವಾದಗಳು ನಮ್ಮ ತಲೆ ಮೇಲೆ ನೆಲೆಯಾಗಿದೆ ಎಂಬುದನ್ನು ಈ ವರ್ಷದಲ್ಲಿ ನಾವು ಅರಿಯಕ್ಕೆ ಹೋಗುತ್ತೇವೆ. ಬೈಬಲ್ ಹೇಳುತ್ತದೆ, ಸತ್ಯವನ್ನು ಅರಿಯಿರಿ, ಸತ್ಯ ನಿಮ್ಮನ್ನು ಏನು ಮಾಡ್ತದೆ. ಹಾಗಾಗಿ ಸತ್ಯವನ್ನು ಕೇಳಿ ಅವುಗಳನ್ನು ನಮ್ಮ ಹೃದಯದಲ್ಲಿ ದೇವರ ವಾಕ್ಯವನ್ನು ಅಂಗೀಕರಿಸಿಕೊಳ್ಳುವಾಗ ಅದು ನಮಗೆ ನಂಬಿಕೆಯನ್ನು ಉಂಟು ಮಾಡ್ತದೆ. ಆ ನಂಬಿಕೆಯು ದೇವರ ಬಲವಾದ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಕಾಣುವಂತೆ ಮಾಡ್ತದೆ. ಹಾಗಾಗಿ ಬಂದಿರುವ ಪ್ರತಿಯೊಬ್ಬರು ದೇವರ ವಾಕ್ಯವನ್ನು ಸವಿಯುವವರಾಗಿ ಅದನ್ನು ಅಂಗೀಕರಿಸಿಕೊಳ್ಳತಕ್ಕಂಥವರಾಗಿ ಅದನ್ನು ಯೇಸುವಿನ ನಾಮದಲ್ಲಿ ನಂಬುವವರಾಗಿದ್ದಾಗ ಅದು ಬಹುಬಲವಾದ ಕಾರ್ಯಗಳನ್ನು ಮಾಡತಕ್ಕದಾಗಿದೆ. ಈಗ ಇಷ್ಟು ದಿನ ನಮ್ಮ ಚರ್ಚಲ್ಲಿ ಸಾಕ್ಷಿಗಳು ಹೇಳ್ತೀವಿ. ಎಂಥ ಸಾಕ್ಷಿ? ತಲೆನೋವು ಚೆನ್ನಾಗಾಯಿತು, ಹೊಟ್ಟೆ ನೋವು ಚೆನ್ನಾಗಾಯಿತು, ಕಾಯಿಲೆ ಚೆನ್ನಾಗಾಯಿತು, ಎಲ್ಲ ಚೆನ್ನಾಗಾಯಿತು. ಯಾರಾದರೂ ವಾಕ್ಯದಲ್ಲಿ ನನ್ನ ಮನ ಕಣ್ಣುಗಳು ತೆರೆಯಲ್ಪಡ್ತು ಅಂತ ಇವತ್ತು ಆ ಸಿಸ್ಟರ್ ಸಾಕ್ಷಿ ಹೇಳಿದಾಗ ಹೇಳಿದ್ದೀರಾ? ಅಂದರೆ ನೀವು ಬರೀ ದೇವರನ್ನ ಪಡ್ಕೊಳಕ್ಕಿದ್ದೀರಾ, ಅದು ಇದು ಎಲ್ಲ, ಮತ್ತು ದೇವರನ್ನು ಅರಿಬೇಕಂತ ಆಸಕ್ತಿ ಇಲ್ಲ ಅನ್ನೋದನ್ನು ಅದೇ ತೋರಿಸತಕ್ಕದಾಗಿರ್ತದೆ. ಒಬ್ಬ ಮನುಷ್ಯನು ದೇವರನ್ನು ಅರಿಯತಕ್ಕ ಅರಿವಿದೆಯಲ್ಲ, ಅದಕ್ಕಿಂತಲೂ ದೊಡ್ಡ ಆಶೀರ್ವಾದ ಈ ಜಗತ್ತಲ್ಲಿ ಯಾವುದೂ ಇರೋಕ್ಕೆ ಸಾಧ್ಯತೆ ಇಲ್ಲ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಆದ ಕಾರಣ ಪೌಲನಾಗಲಿ, ಮೋಸೆ ಆಗಲಿ, ದಾವೀದಾಗಲಿ ಎಲ್ಲ ಪರಿಶುದ್ಧವಂತರು ದೇವರನ್ನು, ಆತನ ವಾಕ್ಯವನ್ನು, ಆತನ ಸತ್ಯವನ್ನು ಅರಿಯಬೇಕೆಂಬುದಾಗಿ ಬಯಸುವವರಾಗಿದ್ದರು. ಕಾರಣ ಆತನಲ್ಲಿ ಜೀವ ಇದೆ. ಆದಿಯಲ್ಲಿ ಏನಿತ್ತು? ವಾಕ್ಯ ಇತ್ತು. ಆ ವಾಕ್ಯವು ಯಾರ ಬಳಿ ಇತ್ತು? ಆ ವಾಕ್ಯವೇನಾಗಿತ್ತು? ಆ ವಾಕ್ಯ ಎಂಬ ದೇವರನ್ನು ನಾವು ಅರಿಯತಕ್ಕ ಅರಿವೇ ಬಹಳ ದೊಡ್ಡ ಆಶೀರ್ವಾದ ಈ ಜಗತ್ತಲ್ಲಿ. ಒಬ್ಬ ಮನುಷ್ಯನು ವಾಕ್ಯದ ಪರಿಜ್ಞಾನ ಹೊಂದ್ಕೊಂಡ್ಬಿಟ್ರೆ ಈ ಪ್ರಪಂಚದಲ್ಲಿ ಯಾವುದೂ ಕೂಡ ಅವನ ಜೀವಿತದಲ್ಲಿ ಅವನನ್ನು ಕೆಳಗೆ ಬೀಳಿಸೋದಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ಒಂದು. ಎರಡನೇದಾಗಿ, ಯಾವುದೇ ಶೋಧನೆಗಳು ಬಂದರೂ, ಯಾವುದೇ ಕಾಯಿಲೆಗಳು ಬಂದರೂ, ಯಾವುದೇ ಹೋರಾಟಗಳು ಬಂದರೂ ಆ ವಾಕ್ಯದ ಮೇಲೆ ಕಟ್ಟಲ್ಪಟ್ಟಂಥ ಮನೆ ಎಂದಿಗೂ ಬೀಳೋದೇ ಇಲ್ಲ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಅನುಭವಗಳ ಮೇಲೆ, ಅದರ ಮೇಲೆ, ಇದ್ರ ಮೇಲೆ, ಎಮೋಷನ್ ಮೇಲೆ, ಅವುಗಳ ಮೇಲೆ ಕಟ್ಟಲ್ಪಟ್ಟದ್ದು 100% ಬೀಳೋದು ಗ್ಯಾರಂಟಿ. ಆದರೆ ವಾಕ್ಯದ ಮೇಲೆ ಕಟ್ಟಲ್ಪಟ್ಟ ಮನೆಗೆ ಎಷ್ಟೇ ಬಂದರೂ ಅದು ಸ್ಥಿರವಾಗಿ ನಿಲ್ಲತಕ್ಕದಾಗಿರ್ತದೆ. ಆದ ಕಾರಣ ನಾನು ಇದನ್ನು ಬಯಸುವವನಾಗಿದ್ದೇನೆ. ನನ್ನ ಜೀವಿತದಲ್ಲಿ ನಾನು ಇದನ್ನು ಎದುರು ನೋಡತಕ್ಕಂಥವನಾಗಿದ್ದೇನೆ. ಪೌಲನು ಹೇಳ್ತಾನೆ, ನೀವು ಹಾಲು ಕುಡಿತಕ್ಕಂಥ ಕೂಸುಗಳಾಗಿದ್ದೀರಿ ಎಂಬುದಾಗಿ ಕೊರಿಂಥಿಯ ಸಭೆ ನೋಡಿ ಹೇಳ್ತಾನೆ. ಹಾಲು ಕುಡಿತಕ್ಕಂಥ ಏನಾಗಿದ್ದೀರಿ? ನೀವು ಕೂಸುಗಳಾಗಿದ್ದೀರಿ. ನಿಮಗೆ ಗಟ್ಟಿಯಾದ ಆಹಾರವನ್ನು ಕೊಡೋಕ್ಕೆ ಆಗದೆ ಹೋಯಿತು ಎಂಬುದಾಗಿ ಹೇಳತಕ್ಕಂಥವನಾಗಿ ಅಂಥ ಸಭೆಯಾಗಿ ನಮ್ಮ ಸಭೆ, ಈ ಸಭೆ ಇರಕೂಡದು. ದೇವರ ದಯೆಯಿಂದ, ದೇವರ ಕೃಪೆಯಿಂದ ನನ್ನ 36-37 ವರ್ಷಗಳು ರಕ್ಷಣೆ ಹೊಂದಿ ನಾನು ಇಲ್ಲಿಯವರೆಗೂ ಎಲ್ಲಿ ಕೂಡ ಇಂಥ ಸತ್ಯಗಳನ್ನು ಕೇಳುವುದಕ್ಕೆ ನನಗೆ ಅವಕಾಶ ದೊರಕಿರಲಿಲ್ಲ. ಈ ದಿನಗಳಲ್ಲಿ ಕರ್ತನು ನಮ್ಮ ಬಾಯಿಂದಲೇ ಇಂಥ ಸಂಗತಿಗಳನ್ನು ಕೇಳುವುದಕ್ಕಾಗಿ ದೇವರು ಕೃಪೆ ಮಾಡಿದವನಾಗಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಎಷ್ಟೋ ದೇವರ ಸೇವಕರುಗಳು, ಎಷ್ಟೋ ದೇವರ ಮಕ್ಕಳು, ಅಂದರೆ ವಿಶೇಷವಾಗಿ 25 ವರ್ಷ ಸೇವೆ ಮಾಡತಕ್ಕಂಥವರು, 30 ವರ್ಷ ಸೇವೆ ಮಾಡ್ತಿರತಕ್ಕಂಥವರೆಲ್ಲರೂ ಇವತ್ತಿನ ದಿನದಲ್ಲಿ ಈ ವಾಕ್ಯಗಳನ್ನು ಕೇಳಿ ಬಹಳ ಆಶ್ಚರ್ಯ ಪಡತಕ್ಕಂಥವರಾಗಿದ್ದಾರೆ, ಬಹಳ ಬಿಡುಗಡೆ ಹೊಂದಿದವರಾಗಿದ್ದಾರೆ. ಅವರು ಈ ಲೋಕದಲ್ಲಿ ಆಶೀರ್ವಾದವಾಗಿ ಇರೋದಕ್ಕೆ ಕರ್ತನವರಿಗೆ ಅವಕಾಶ ಮಾಡಿಕೊಟ್ರು ಎಂಬುದಾಗಿ ಸಾಕ್ಷಿ ಹೇಳತಕ್ಕಂಥವರಾಗಿದ್ದಾರೆ. ಆಗಿರುವಲ್ಲಿ ನೀವುಗಳು ಕೂಡ ಯಾವುದಕ್ಕೆ ಮುಖ್ಯತೆ ಕೊಡಬೇಕು ಅಂತಂದರೆ ವಾಕ್ಯಕ್ಕೆ ಮುಖ್ಯತ್ವ ಕೊಡಬೇಕು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ನಿಮ್ಮ ಮನೆಗಳಿಗೆ ಬೈಬಲ್ ಸ್ಟಡಿ ಬರ್ತದೆ. ಬೈಬಲ್ ಸ್ಟಡಿ ಎಷ್ಟು ಜನ ನೀವು ನೋಡೋರಾಗಿದ್ದೀರಿ ಯೋಚನೆ ಮಾಡಿರಿ. ಬೈಬಲ್ ಸ್ಟಡಿ ನೀವು ನೋಡತಕ್ಕಂಥವರಾಗಿರಬೇಕು. ಮತ್ತು ಸಂಜೆ ಶನಿವಾರ ಲೀಡರ್ಸ್ ಮೀಟಿಂಗಲ್ಲಿ ಕ್ರಿಸ್ತನ ಬಗ್ಗೆ ಮಾತಾಡೋದಕ್ಕಾಗಿ ದೇವರು ಸಭೆಯಲ್ಲಿ ತನ್ನ ಮಕ್ಕಳನ್ನು ಪೋಷಿಸಿ ಸಂರಕ್ಷಿಸುವವನಾಗಿದ್ದಾನೆ. ಮತ್ತು ಈ ರೀತಿಯಲ್ಲಿ ಗುರುವಾರದಲ್ಲಿ ಕೂಡ ಇಲ್ಲಿ ಕೂಟಗಳು ಇರುವಂಥದ್ದಾಗಿದೆ. ಆದ ಕಾರಣ ನಿಮ್ಮ ಸಮಯಗಳನ್ನು ಈ ಕೊನೆ ಕಾಲದಲ್ಲಿ ಬೇಡದಿರತಕ್ಕಂಥ ವಿಚಾರಗಳಿಗೆ ನೀವು ಕಳೆಯೋಕ್ಕಿಂತ ದೇವರ ವಾಕ್ಯವನ್ನು ಕೇಳೋದ್ರಿಂದ
ನಿಮ್ಮ ಲೈಫ್, ನಿಮ್ಮ ಕುಟುಂಬ 100% ಗಟ್ಟಿಯಾಗಿರೋದಕ್ಕೆ ಸಾಧ್ಯತೆ ಆಗ್ತದೆ. ಈ ಪ್ರಪಂಚದಲ್ಲಿ ಇದುವರೆಗೂ ನೀವು ಕೇಳಲಾರದಂಥ ಕಾಯಿಲೆಗಳು ಬರ್ತಾ ಇರೋದು ನಾವು ನೋಡ್ತೇವೆ. ಈ ದಿನಗಳಲ್ಲಿ ಇದುವರೆಗೂ ನಾವು ಊಟ ಮಾಡ್ತಿದ್ದ ಊಟಗಳೆಲ್ಲ ಪಾಯ್ಸನನ್ನೇ ಊಟ ಮಾಡ್ತಿದ್ದಾರೆ ಅಂತೇಳಿ ಡಾಕ್ಟ್ರುಗಳು ಹೇಳ್ತಿದ್ದಾರೆ. ಹಾಗಾಗಿ ಮತ್ತೆ ಆರ್ಗ್ಯಾನಿಕ್ ಫುಡ್ ಅಂತೇಳಿ ಅನೇಕರು ಆರ್ಗ್ಯಾನಿಕ್ ಫುಡ್ಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಆರ್ಗ್ಯಾನಿಕ್ ಫುಡ್ಡೇ ಸಿಗೋದಿಲ್ಲ ಎಂಬುದಾಗಿ ಕಷ್ಟಪಡತಕ್ಕಂಥವರಾಗಿದ್ದಾರೆ. ಅಂದರೆ ಎಲ್ಲ ಆಹಾರಗಳಲ್ಲಿ ಪಾಯ್ಸನನ್ನೇ ತಿಂತಾ ಇದ್ದೀವಿ. ಅದಕ್ಕೆ ಕಾಯಿಲೆ ಯಾವಾಗ ಯಾವ ಗಳಿಗೆಯಲ್ಲಿ ಯಾರಿಗೆ ಬರ್ತದೆ ಎಂಬುದಕ್ಕೆ ಗೊತ್ತೇ ಇಲ್ಲ. ಅಂಥ ಒಂದು ಕೆಟ್ಟ ಜೀವನವು ಈ ದಿನಗಳಲ್ಲಿದೆ. ಆಕ್ಸಿಜನ್ ಇಲ್ಲ ಅಂದರೆ ಒಳ್ಳೆ ಗಾಳಿ ಇಲ್ಲದೆ ಕಷ್ಟಪಡತಕ್ಕಂಥ ದಿನಗಳಲ್ಲಿ ಇವತ್ತು ಜನರು ಬೆಂಗಳೂರು ಸಿಟಿಗಳಲ್ಲಿ, ಡೆಲ್ಲಿಯಲ್ಲಿ ಈಗಾಗಲೇ ಡೀಸೆಲ್ ಗಾಡಿಗಳೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಕರ್ನಾಟಕದಲ್ಲೋ ಅಥವಾ ಈ ಬೇರೆ ಸ್ಟೇಟ್ಗಳಲ್ಲಿ ಕೂಡ ಯಾವಾಗ ಕ್ಲೋಸ್ ಮಾಡ್ತಾರೆ ಎಂಬುದಾಗಿ ಗೊತ್ತಿಲ್ಲ. ಯಾಕಂದರೆ ಡೀಸೆಲ್ ಕಂಪ್ಲೀಟಾಗಿ ಹೊಗೆ ಎನ್ವೈರ್ಮೆಂಟನ್ನು, ಮನುಷ್ಯನ ಶ್ವಾಸಕೋಶದಲ್ಲಿ ಬೀಡಿ ಸಿಗರೇಟ್ ಕುಡಿಬೇಕಾದ ಅವಶ್ಯಕತೆ ಇಲ್ಲ, ಅದಕ್ಕಿಂತಲೂ ಡೇಂಜರ್ ಆಗಿದ್ದು ಒಳಗೆ ಲಂಗ್ಸಲ್ಲಿ ಹೋಗ್ತಾ ಇದೆ ಎಂಬುದಾಗಿ ನೋಡ್ತೇವೆ. ಇಂಥ ಕೆಟ್ಟ ಪ್ರಪಂಚದಲ್ಲಿ ದೇವರ ವಾಕ್ಯವೇ ನಮ್ಮ ಕಾಲಿಗೆ ದೀಪವು ಬೆಳಕಾಗಿದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದ್ರು, ವಿಷ ಸಂಬಂಧಪಟ್ಟ ಸಂಗತಿಗಳು ನಿಮಗೆ ಮುಂದೆ ಇಟ್ಟರೆ ಸ್ತೋತ್ರ ಮಾಡಿ ಊಟ ಮಾಡಿರಿ, ಅದು ನಿಮಗೇನು ಆಗೋದಿಲ್ಲ. ಆಮೇಲೆ ಹಾಗಾದರೆ ಯಾವುದ್ರಲ್ಲಿ ಕಟ್ಟಲ್ಪಟ್ಟಿರಬೇಕು? ಪರಾತ್ಪರನೇ ನಿವಾಸ ಸ್ಥಾನ ಮಾಡಿಕೊಂಡಿದ್ರೆ ನಿಮಗೆ ಯಾವ ಕೇಡು ನಿನಗೆ ಸಂಭವಿಸೋದು, ಉಪದ್ರವ ನಿನ್ನ ಕೂಡಾರ ಸಮೀಪಕ್ಕೆ ಬಾರದು. 1000 10,000 ಎಡಪಕ್ಕದಲ್ಲಿ ಬಿದ್ದಿದ್ರು ನಿಮಗೇನು ತಟ್ಟದು. ದುಷ್ಟರಿಗೆ ಉಂಟಾಗತಕ್ಕಂಥ ಸಂಗತಿಗಳಿಗೆ ನೀವು ಸಾಕ್ಷಿಗಳಾಗಿರತಕ್ಕಂಥವರಾಗಿರ್ತಾರೆ. ನಿಮ್ಮ ಅಕ್ಕಪಕ್ಕದಲ್ಲಿರೋರು ಕೇಳಬೇಕು, ನಿಮ್ಮ ಫ್ರೆಂಡ್ಸ್ಗಳು ಕೇಳಬೇಕು, ನಿಮ್ಗೆ ಯಾಕೆ ಕೇಡು ಬರೋದಿಲ್ವಲ್ಲ, ನಿಮ್ಗೆ ಯಾವುದು ಬಾಚ್ಕೊಂಡು ಹೋಗೋದಿಲ್ವ ಅಂತೆಲ್ಲ ಅದನ್ನು ನೀವು ಹೇಳಬೇಕು. ನಮ್ಮ ವಾಕ್ಯವು ನಮ್ಮನ್ನು ಕಾಯುವಂಥದ್ದಾಗಿದೆ. ನಮ್ಮ ಕರ್ತನು ನಮ್ಮನ್ನು ಕಾಯುವಾತನಾಗಿದ್ದಾನೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಆದ ಕಾರಣ ಪ್ರಿಯರೇ, ನಾನು ಹೇಳೋದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ. ವಾಕ್ಯವು ಬಹಳ ಮುಖ್ಯವಾಗಿದೆ. ಮನುಷ್ಯನಿಗೆ ಆಹಾರ ಹೇಗೆಯೋ ಹಾಗೆ ದೇವರ ವಾಕ್ಯ ಮುಖ್ಯವಾಗಿದೆ. ಮನುಷ್ಯನ ರೊಟ್ಟಿ ತಿಂದು ಮಾತಾಡೋದಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ವಾಕ್ಯದಿಂದ ಬದುಕುವವರಾಗಿದ್ದಾರೆ. ಆದ ಕಾರಣ ದೇವರ ಬಾಯಿಂದ ಹೊರಡುವ ವಾಕ್ಯಗಳನ್ನು ಕರ್ತನು ತನ್ನ ಸಭೆಯನ್ನು ಪ್ರೀತಿಸಿ ಆತನು ನಿಮ್ಮನ್ನು ಪೋಷಿಸಿ ಸಂರಕ್ಷಿಸುವಾತನಾಗಿದ್ದಾನೆ. ಆದ ಕಾರಣ ನೀವು ಸರಿಯಾದ ಸಮಯಗಳಲ್ಲಿ ದೇವರ ಮುಂದಿಗೆ ಮಾತಾಡುವ ವಾಕ್ಯಗಳನ್ನು ಕೇಳದಿದ್ದ ಪಕ್ಷದಲ್ಲಿ ಅದು ನಿಮ್ಮನ್ನು ಬಲಪಡಿಸತಕ್ಕದಾಗಿರೋದಕ್ಕಿಂತ ನೀವು ಬಲಹೀನರಾಗಿಬಿಟ್ರೆ ಆಪತ್ತು ಕಾಲದಲ್ಲಿ ನಿಂತ್ಕೊಳ್ಳೋದಕ್ಕೆ ಕಷ್ಟ ಆಗತಕ್ಕದಾಗಿರ್ತದೆ. ಹಾಗಾಗಿ ವಾಕ್ಯದಿಂದ ಬಲ ಹೊಂದಿದವರಾಗಿ ಕಾಣಪಡಬೇಕು. ನೀತಿವಂತನ ತಲೆ ಆಶೀರ್ವಾದದ ನೆಲೆ. ಮತ್ತೊಂದು ಸತಿ ಹೇಳ್ತೇನೆ, ಇದರ ಅರ್ಥ ಏನಂತಂದರೆ, ದೇವರು ನಮ್ಮನ್ನು ಕ್ರಿಸ್ತ ಯೇಸುವಿನ ಮೂಲಕವಾಗಿ ಈಗ ನಮ್ಮನ್ನು ಏನಾಗಿ ಮಾಡಿದ್ದಾರೆ, ಎಲ್ಲ ಹೇಳ್ರಿ, ಏನಾಗಿ ಮಾಡಿದ್ದಾರೆ? ನೀತಿವಂತರಾಗಿ ಮಾಡಿದ್ದಾರೆ. ಈ ನೀತಿವಂತತೆ ಹೇಗೆ ಸಿಕ್ತು ನಮಗಂತಂದರೆ, ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ಕಾರಣ ನೀವು ಕ್ರಿಸ್ತನಲ್ಲಿ ಈಗ ಇರುವವರಾಗಿದ್ದೇವೆ. ದೀಕ್ಷಾಸ್ಥಾನದ ಮೂಲಕವಾಗಿ ನಾವು ಕ್ರಿಸ್ತನಲ್ಲಿ ಸೇರಿದವರಾಗಿದ್ದೇವೆ. ಅಥವಾ ರಕ್ಷಣೆಯ ಮೂಲಕವಾಗಿ ನಾನು ಕ್ರಿಸ್ತನೇನಾಗಿದ್ದೇನೆ, ಒಂದಾಗಿದ್ದೇನೆ. ನಾನು ಕ್ರಿಸ್ತನೊಂದಿಗೆ ಪಾಪದ ಪಾಲಿಗೆ ಸತ್ತು ಆತನೊಂದಿಗೆ ಎಬ್ಬಿಸಲ್ಪಟ್ಟು ಸದಾಕಾಲ ಜೀವಿಸುವವನಾಗಿದ್ದೇನೆ. ಇದು ನಾನು ಮಾಡಿದ ಪುಣ್ಯದಿಂದಲೋ ಭಕ್ತಿಯಿಂದ ಮಾಡಿದ್ದಲ್ಲ, ಕ್ರಿಸ್ತನು ಮೇಲಿರುವ ನಂಬಿಕೆಯಿಂದ ನಾನು ಈಗ ನೀತಿವಂತರಾಗಿ ಇರುವಂಥವರಾಗಿದ್ದೇವೆ. ಯಾರನ್ನು ಮುನ್ಸೂಚಿಸಿದ್ರೋ ದೇವರು ಅವರನ್ನು ಕರೆದಿದ್ದಾರೆ. ಯಾರನ್ನು ಕರೆದ್ರೋ ಅವರನ್ನು ದೇವರು ನೀತಿವಂತರನ್ನಾಗಿ ಏನು ಮಾಡಿದ್ದಾರೆ, ನಿರ್ಣಯಿಸಿದವರಾಗಿದ್ದಾರೆ. ಆದ ಕಾರಣ ದೇವರೇ ನಮ್ಮನ್ನು ನೀತಿವಂತರು ನಿರ್ಣಯಿಸಿದ ಮೇಲೆ ನಮ್ಮ ಮೇಲೆ ತಪ್ಪು ಹೊರಿಸುವವರು ಯಾರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ ಕಾರಣ ನೀವು ನೀತಿವಂತರು ಎಂಬ ಖಚಿತ ನಿಮಗಿದ್ದರೆ ಅದರ ಜೊತೆಯಲ್ಲಿ ಹೇಳ್ತದೆ, ನಿಮ್ಮ ತಲೆ ಮೇಲೆ ಆಶೀರ್ವಾದ ಕೂಡ ಅದು ನೆಲೆಯಾಗಿರತಕ್ಕದಾಗಿರ್ತದೆ. ಹಲ್ಲೆಲೂಯಾ. ಆಶೀರ್ವಾದ ಅಂದರೆ ಏನು ಎಂಬುದಾಗಿ ಕಳೆದ ದಿನಗಳಲ್ಲಿ ನಾವು ನೋಡಿದ್ವಿ. ಒಂದು 31 ಅದನ್ನು ಪದೇ ಪದೇ ನಾವು ಮಧ್ಯಗಳಲ್ಲಿ ನಾವು ಮಾತಾಡತಕ್ಕಂಥವ್ರಾಗಿರ್ತವೆ. ಯಾಕಂದರೆ ನಿದ್ದೆಯ ಮೊಬ್ಬಲ್ಲಿ ನೀವು ಕೇಳಿರ್ಬೋದು, ಒಂದು ವೇಳೆ ಬಿಟ್ಬಿಟ್ಟಿರ್ಬೋದು ಕೋಟೆನ. ನೋಡಿ, ಆ ಸಿಸ್ಟರ್ ಹೇಳಿದ್ರು 40 ಪೇಜುಗಳು ಬರೆದು ಏನು ಮಾಡ್ಕೊಂಡಿದ್ದಾರೆ, ಅವರು ಇಟ್ಕೊಂಡಿದ್ದಾರೆ ಎಂಬುದಾಗಿ.
ಹೌದು ಪ್ರಿಯರೇ, ನಾವು ಅಟ್ಲೀಸ್ಟ್ ವಾಕ್ಯಗಳನ್ನು ಬರೆದಿಟ್ಕೊಂಡಿದ್ರೆ ನಮಗೆ ಬರುವಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ಆ ವಾಕ್ಯಗಳು ನಮ್ಮೊಂದಿಗೆ ತಿರುಗಿ ಮಾತಾಡತಕ್ಕದಾಗಿರ್ತದೆ. ಅಟ್ಲೀಸ್ಟ್ ಇದನ್ನೇ ಮತ್ತೊಬ್ಬರಿಗೆ ನಾವು ಹೇಳುವಾಗ ಅವರಿಗೆ ಬಹಳ ಪ್ರಯೋಜನವನ್ನು ಹೊಂದುವವರಾಗಿದ್ದೇವೆ. ಎಷ್ಟೋ ದೇವರ ಸೇವಕರುಗಳು ಅವ್ರು ಹೇಳ್ತಾರೆ, ಪ್ರಸಂಗಗಳನ್ನು ನಾವು ಬರ್ಕೊಂಡ್ರೆ ಅವ್ರು ಏನು ಮಾಡಿ ಅದೇ ಪ್ರಸಂಗವನ್ನು ಇನ್ನು ಸ್ವಲ್ಪ ಅದಕ್ಕೆ ಕಾಲು ಮೂಗಲ್ಲ ಇಟ್ಟು ಅವರು ಸ್ವಲ್ಪ ಅವರೇ ರೆವಲ್ಯೂಷನ್ ಕೊಟ್ಟಂಗೆ ಕೊಂಡ್ಕೊಂಡಿರತಕ್ಕಂಥದ್ದು ಒಳ್ಳೆಯದು. ಹೇಗಾದರೂ ದೇವರ ನಾಮ ಏನಾಗಬೇಕು, ಪ್ರಕಟವಾಗಬೇಕು, ಪ್ರಬಲವಾಗಬೇಕು, ಅದು ಮಹಿಮೆ ಹೊಂದಬೇಕು ಅನ್ನೋದೇ ದೇವರ ಚಿತ್ತ. ಆದ ಕಾರಣ ಈ ವೇಳೆಯಲ್ಲಿ ಕೂಡ ನೀತಿವಂತರಾಗಿರುವ ನಮ್ಮ ತಲೆ ಮೇಲೆ ಆಶೀರ್ವಾದಗಳು ಏನಾಗಿದೆ, ಅದು ನೆಲೆಯಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಎಫೆಸರ್ 1:3 ಪರಲೋಕದಲ್ಲಿನ ಸಕಲ ಆತ್ಮೀಯವಾದ ಆಶೀರ್ವಾದಗಳಿಂದ, ವರಗಳಿಂದ ದೇವರು ನಮ್ಮನ್ನು ಏನು ಮಾಡಿದ್ದಾರೆ ಹೇಳಿ, ಬಾಯಿ ತೆಗೆದು ಹೇಳ್ರಿ. ಎರಡನೇದಾಗಿ ಗಲಾತ್ಯರು 1:13 14 ವಚನಗಳನ್ನು ನಾವು ನೋಡ್ತೇವೆ. ಅಬ್ರಹಾಮನಿಗುಂಟಾದ ಎಲ್ಲ ಆಶೀರ್ವಾದಗಳು ನಮ್ಮ ಮೇಲೆ ಕ್ರಿಸ್ತ ಯೇಸುವಿನಲ್ಲಿ ನೆಲೆಯಾಗಿರತಕ್ಕದಾಗಿದೆ. ಪ್ರೈಸ್ ಗಾಡ್, ಹಲ್ಲೆಲೂಯ. ಇವೆಲ್ಲವೂ ತಾತ್ಕಾಲಿಕವಾದದ್ದಲ್ಲ, ಇವೆಲ್ಲವೂ ನಮ್ಮ ಮೇಲೆ ನೆಲೆಯಾಗಿರತಕ್ಕಂಥದ್ದು. ಎಲ್ಲ ಹೇಳ್ರಿ, ಇವು ಯಾವುದು ತಾತ್ಕಾಲಿಕವಾದದ್ದಲ್ಲ, ಇದು ನಮ್ಮ ಮೇಲೆ ಏನಾಗಿದೆ, ನೆಲೆಯಾಗಿದೆ. ಅದಕ್ಕೆ ಪ್ರಿಯರೇ, ನಾವು ಸತ್ಯವನ್ನು ತಿಳ್ಕೊಳ್ತಾ ನಮ್ಮ ಮೇಲೆ ಆಶೀರ್ವಾದ ನೆಲೆಯಾಗಿದೆ ಎಂಬ ಅರಿವು ನಮಗೆ ಉಂಟಾಗತಕ್ಕದಾಗಿರುತ್ತದೆ. ಸತ್ಯ ತಿಳಿಲಿಲ್ಲ ಆದರೆ ನಮ್ಮ ಮೇಲಿರುವ ಆಶೀರ್ವಾದದ ನೆಲೆ ನಮಗೆ ಅರಿವಿಲ್ದಿರೋದ್ರಿಂದ ಇನ್ನೊಬ್ಬರ ಹತ್ರ ಭಿಕ್ಷೆ ಬಿಡಬೇಕಾಗತ್ತೆ, ಇನ್ನೊಬ್ಬರ ಹತ್ರ ಹೋಗಿ ನನಗಾಗಿ ಪ್ರಾರ್ಥನೆ ಮಾಡ್ರಿ ಅಂತ ಕೇಳ್ಕೋಬೇಕಾಗತ್ತೆ, ಅಲ್ಲಿಗೂ ಇಲ್ಲಿ ಲೆಟ್ರ್ ಬರಿಬೇಕಾಗತ್ತೆ, ಅವ್ರಿಗೂ ಇವ್ರಿಗೂ ಫೋನ್ ಮಾಡಬೇಕಾಗತ್ತೆ, ಅಥವಾ ಯಾರ ಹತ್ರ ಹೋಗಿ ಮೊಣಕಾಲು ತಲೆ ಕೊಡಬೇಕಾಗತ್ತೆ. ಯಾಕೆ? ನಿನ್ನ ತಲೆ ಮೇಲೆ ಆಶೀರ್ವಾದ ಇದೆ ಎಂಬ ನಿನಗೆ ಗೊತ್ತಿಲ್ಲದಿರೋದ್ರಿಂದ ಇನ್ನೊಬ್ಬರ ಮೂಲಕವಾದರೂ ಭಿಕ್ಷೆ ಆದರೂ ಬೇಡಿ ಪಡ್ಕೊಳ್ಳವಲ್ಲ ಎಂಬುದಾಗಿ ಎಷ್ಟು ದಿನ ನೀವು ಭಿಕ್ಷಕರಾಗಿರ್ತೀರಿ. ಬೈಬಲ್ ಹೇಳುತ್ತದೆ, ಮಕ್ಕಳಾದ ಮೇಲೆ ನೀವೇನಾಗಿದ್ದೀರಿ, ನೀವು ಬಾಧ್ಯರಾಗಿ ಇದ್ದೀರಿ. ಆದ ಕಾರಣ ಮಗನು ಬಾಲಕನಾಗಿರುವ ತನಕ ಅವನು ದಾಸನಂತೆ ಇರ್ತಾನೆ. ದಾಸರುಗಳು ಯಾವತ್ತು ಅವರ ಕೈ ಮತ್ತೊಬ್ಬರನ್ನು ನೋಡಿ, ಓನರನ್ನು ನೋಡಿ, ಯಜಮಾನರುಗಳನ್ನು ನೋಡಿ ಅವರ ಕೈ ಚಾಚತಕ್ಕದಾಗಿರುತ್ತದೆ. ಆದರೆ ಮಗನು ಎಂಬುದಾಗಿ ಹೇಳುವಾಗ ಅದು ಪರಲೋಕದಲ್ಲಿರುವ ತಂದೆಯಾದ ದೇವರ ಮಕ್ಕಳಾಗಿರುವಂಥ ನಾವು ಮತ್ತೊಬ್ಬರಿಗೆ ನಾವು ಆಶೀರ್ವಾದವಾಗಿರತಕ್ಕಂಥವರಾಗಿದ್ದೇವೆ. ನಮಗೂ ನಾವು ಆಶೀರ್ವಾದವಾಗಿರತಕ್ಕಂಥವರಾಗಿರ್ತೇವೆ. ನಾವು ಎಲ್ಲವನ್ನೂ ಆಳುವವರಾಗಿರ್ತೇವೆ ಹೊರತು ಯಾವುದು ನಮ್ಮನ್ನು ಆಳುವಕ್ಕೆ ನಾವು ಬಿಟ್ಟು ಕೊಡುವುದಿಲ್ಲ. ನಮ್ಮ ಎಲ್ಲದರ ಮೇಲೆ ನಾವು ದೇವರ ಚಿತ್ತದ ಮೇರೆಗೆ ಡೊಮಿನಿಯನ್ ಅಥವಾ ದುರತನ ಮಾಡುವವರಾಗಿರ್ತೇವೆ. ಯಾವುದು ನಮ್ಮನ್ನು ದುರತನ ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ಕಾರಣ, ಎಲ್ಲ ದುರತನಗಳನ್ನು, ಅಧಿಕಾರಗಳನ್ನು, ಶಕ್ತಿಗಳನ್ನು ದೇವರು ತಾನೇ ನಿರಾಯುಧರಾಗಿ ಮಾಡಿ ಜಯವಸ್ತು ಎಂಬಂತೆ ಮೆರೆಸುತ್ತಾ ತೋರಿಸಿದ್ದಾರೆ. ಎಲ್ಲವನ್ನು ಕ್ರಿಸ್ತನ ಪಾದಕ್ಕೆ ಅಧೀನಪಡಿಸಿದವನಾಗಿದ್ದಾನೆ. ಎಲ್ಲ ಶಕ್ತಿಗಳನ್ನು, ಎಲ್ಲ ದುಷ್ಟ ಕಾರ್ಯಗಳನ್ನು ಏಸು ಎಲ್ಲಿಗಿಟ್ಟಿದ್ದಾರೆ, ನಮ್ಮ ಪಾದದ ಕೆಳಗೆ ಇಟ್ಟವರಾಗಿದ್ದಾರೆ. ಆದ ಕಾರಣ ಅವುಗಳಿಗೆ ನಮ್ಮ ತಲೆ ಮೇಲೆ ಅವಕಾಶ ಕೊಡಬಾರ್ದು, ನಮ್ಮ ಯೋಚನೆಯಲ್ಲಿ ಅವಕಾಶ ಕೊಡಬಾರ್ದು, ನಮ್ಮ ಮನಸ್ಸಲ್ಲಿ ಅವಕಾಶ ಕೊಡಬಾರ್ದು. ಅದು ಇರೋ ಸ್ಥಳದಲ್ಲಿ ಅದು ಇದೆ ಎಂಬ ಅರಿವು ನನಗಿದ್ದರೆ ಅದನ್ನು ತೆಗೆದು ನಾವು ತಲೆ ಇಟ್ಕೊಳ್ಳೋದಲ್ಲ, ನಾವು ಅದನ್ನು ತೆಗೆದು ಎಲ್ಲಿ ಇಡ್ತೀವಿ, ಅದನ್ನು ಪಾದದಲ್ಲೇ ಇಟ್ಟುಕೊಂಡಿರ್ತೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಯಾವುದು ತಲೆ ಮೇಲೆ ಇದೆ, ಆಶೀರ್ವಾದ ನೆಲೆಯಾಗಿರುವಂಥದ್ದೇ ನಮ್ಮ ತಲೆ ಮೇಲಿರತಕ್ಕಂಥದ್ದು. ಆರೋಗ್ಯ ನಮ್ಮ ತಲೆ ಮೇಲೆ ಏನಾಗಿದೆ ಹೇಳಿ ಹೇಳಿ, ಅದು ಆಶೀರ್ವಾದ ಇಲ್ವಾ? ಸಮಾಧಾನವು ಎಲ್ಲಿದೆ? ತಲೆ ಮೇಲೆ ಆಶೀರ್ವಾದವಾಗಿ ಅದು ನೆಲೆಯಾಗಿದೆ ಎಂಬುದಾಗಿ ನೋಡುತ್ತೇವೆ. ಬಿಡುಗಡೆ ಎಲ್ಲಿದೆ? ಅದು ನನ್ನ ತಲೆ ಮೇಲೆ ನೆಲೆಯಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ತಲೆ ಅಂದಾಗ ಕ್ರಿಸ್ತನು, ಕ್ರಿಸ್ತನಲ್ಲಿ ಅದು ನಮ್ಮ ಮೇಲೆ ನೆಲೆಯಾಗಿದೆ. ನೀನು ನಾನು ಯಾರಲ್ಲಿದ್ದೇವೆ ಎಂಬ ಅರಿವು ನಮಗಿರಬೇಕು. ಯಾರಲ್ಲಿದ್ದೇವೆ ನಾವು? ಯಾರೆಲ್ಲ ಕ್ರಿಸ್ತನಲ್ಲಿ ಇದ್ದರೆ ನಿಮ್ಮ ತಲೆ ಮೇಲೆ ಆಶೀರ್ವಾದಗಳು ನೆಲೆಯಾಗಿದೆ ಎಂಬುದಾಗಿ ಅರ್ಥ. ಅನೇಕ ಸಮಯಗಳಲ್ಲಿ ಸೈತಾನನು ನಿನ್ನ ತಲೆ ಒಳಗೆ ಹುಳ ಬಿಟ್ಟುಬಿಡ್ತಾನೆ. ಹುಳ ಅಂತಂದರೆ ನುಂಗುವ ಹುಳವನ್ನು ಅವನೇನು ಮಾಡ್ತಾನೆ, ಬಿಟ್ಟುಬಿಡ್ತಾನೆ. ನೀನೇನು ಮಾಡ್ತೀಯ, ನುಂಗುವ ಹುಳಕ್ಕೆ ನಿನ್ನ ಮನಸ್ಸನ್ನು ಅವಕಾಶ ಕೊಟ್ಟು ನೀನು ನಿನ್ನ ಕೆಳಗಿರೋ ಸಂಗತಿಗಳನ್ನೇ ನೋಡತಕ್ಕಂಥವರಾಗಿರ್ತಿ. ಕೆಳಗಿರೋ ಸಂಗತಿಗಳ ಮೇಲೆ ನೀನು ಮನಸ್ಸುಳ್ಳವರಾಗಿರ್ತಿ. ಕೊಲೋಸ್ಯರು ಬರೆದ ಪತ್ರಿಕೆ ಹೇಳ್ತದೆ, ಮೇಲಾದವುಗಳನ್ನು ಚಿಂತಿಸಿರಿ. ಯಾವುದು ಚಿಂತಿಸಿರಿ?
ಮೇಲೆ ಯಾರಿದ್ದಾರೆ? ಕ್ರಿಸ್ತನಿದ್ದಾನೆ. ಕ್ರಿಸ್ತನು ನಮ್ಮಲ್ಲಿದ್ದರೆ ಆಶೀರ್ವಾದ ನಮ್ಮ ತಲೆ ಮೇಲೆ ನೆಲೆಯಾಗಿದೆ ಎಂಬುದಾಗಿ ಅರ್ಥ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕ್ರಿಸ್ತನು ನಮ್ಮ ತಲೆ ಮೇಲೆ ಇದ್ದಾರೆ. ಆತ ನಮಗೋಸ್ಕರ ಪರಲೋಕದ ತಂದೆಯ ಬಲಭಾಗದಲ್ಲಿ ಬೇಡಿಕೊಳ್ಳತಕ್ಕಂಥವನಾಗಿದ್ದಾನೆ. ಆತನು ಪರಲೋಕದಲ್ಲಿ ತಂದೆಯ ಬಲಭಾಗದಲ್ಲಿ ಎಲ್ಲವನ್ನು ನಾವು ಪಾದಕ್ಕೆ ಹಾಕಿ ಆತನಲ್ಲಿ ಕೂತವರಾಗಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಹಾಗಾಗಿ ದೇವರ ಸಭೆ ನಮ್ಮ ತಲೆ ಮೇಲೆ ಆಶೀರ್ವಾದ ಬಂದು ಹೋಗತಕ್ಕದಲ್ಲ, ಅದು ನೆಲೆಯಾಗಿದೆ. ಈ ಸತ್ಯವನ್ನು ಯೇಸುವಿನ ನಾಮದಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಪರಲೋಕದಿಂದ ಯಾವುದು ಇನ್ನು ಮುಂದೆ ಬರೋದಿಲ್ಲ. ಕೆಲವರು ನಮ್ಮ ಮುರ್ಪಿತಾಕಳು ಹೇಳಿರ್ಬೋದು, ಒಂದು ದರ್ಶನ ಕಂಡೆ, ಪರಲೋಕಕ್ಕೆ ಹೋದೆ, ಅಲ್ಲಿ ಕಾದು ಕಿವಿ ಮೂಗೆಲ್ಲ ಇತ್ತು. ಇದು ಏನಂತಂದರೆ, ನೀನು ಆಶೀರ್ವಾದ ನಿನಗಾಗಿ ಇಟ್ಟಿದ್ದಪ್ಪ, ಇದನ್ನೆಲ್ಲ ಕೇಳಿದರೆ ದೇವ್ರು ಏನು ಮಾಡ್ತಿದ್ದು ನಿನ್ನ ಮೂಲಕವಾಗಿ ಭೂಮಿ ಮೇಲೆ ಕೊಡ್ತಿದ್ರು ಅಂತ. ಇವೆಲ್ಲ ಪಾಪ ಒಂದು ವೇಳೆ ಅವರಿಗೆ ಎಂಕರೇಜ್ ಮಾಡೋದಕ್ಕಾಗಿ ಕೊಟ್ಟಿರ್ಬೋದೇ ಹೊರತು 100% ವಾಕ್ಯಕ್ಕೆ ವಿರೋಧವಾದದ್ದು. ವಾಕ್ಯದ ಪ್ರಕಾರ ಆಶೀರ್ವಾದ ಎಲ್ಲಿದೆ ಹೇಳಿ? ಬಾಯಿ ತೆಗೆದು ಎಲ್ಲಿದೆ? ಏಸು ಹೇಳಿದ್ರು, ನಿಮ್ಮನ್ನು ಯಾರಾದರೂ ಮನೆ ಕರೆದ್ರೆ ಆ ಮನೆ ಒಳಗೆ ಹೋಗು, ಎಲ್ಲಿ ದೇವರೇ ಈ ಮನೆಗೆ ಪರಲೋಕದ ಆಶೀರ್ವಾದ ಕೊಡು ಅಂತ ಹೇಳಿದ್ರ? ಏನಂದ್ರು? ನಿಮ್ಮ ಸಮಾಧಾನವನ್ನು ಆ ಮನೆಗೆ ಹೇಳ್ರಿ. ಆ ಮನೆ ಯೋಗ್ಯರಾಗಿದ್ದರೆ ನೀವು ಹೇಳುವ ಸಮಾಧಾನ ಏನು ಮಾಡ್ತದೆ? ಹೇಳಿ ಇಲ್ಲದಿದ್ದರೆ ವಾಪಸ್ ಅಲ್ಲಿ ಬರ್ತದೆ. ಸರ್, ಬೈಬಲ್ ಹೇಳ್ತದೆ, ನಂಬುವವರಿಂದ ಈ ಸೂಚಕ ಕಾರ್ಯಗಳು ಆಗುವುದು. ಯಾರೆಲ್ಲ ಯೇಸು ಸ್ವಾಮಿ ನಂಬ್ತಿರೋ ಅವರ ಮೂಲಕವಾಗಿ ಈ ಸೂಚಕ ಕಾರ್ಯಗಳು ಆಗುವುದು. ದೆವ್ವಗಳನ್ನು ಏನು ಮಾಡುವರು? ಹೇಳಿ. ದ ಪ್ರೆಸೆನ್ಸ್ ಆಫ್ ಗಾಡ್ ಕಮ್ ಅಂತ ಕರಿಬೇಕಾ? ದ ಪ್ರೆಸೆನ್ಸ್ ಆಫ್ ಗಾಡ್ ನಮ್ಮ ಮೇಲೆ ಇದೆಯಾ? ಹಾಗಾಗಿ ದೆವ್ವಗಳು ಏನು ಮಾಡ್ತವೆ? ಯೇಸುವಿನ ನಾಮದಲ್ಲಿ ಓಡಿಸುವ ಅಧಿಕಾರ ಎಲ್ಲಿದೆ? ಪರಲೋಕದಲ್ಲಿದೆಯಾ? ನನ್ನ ತಲೆ ಮೇಲೆ ಇದೆಯಾ? ವ್ಯಾಧಿಯಸ್ಥರ ಮೇಲೆ ಕೈ ಇಟ್ಟು, ದೇವರೇ ಪರಲೋಕದಿಂದ ದೈವಿಕ ಸುಖ ಕಳಿಸು ಅಂತ ಹೇಳ್ಬೇಕಾ? ವ್ಯಾಧಿಯಸ್ಥರ ಮೇಲೆ ಕೈ ಇಟ್ಟಾಗ ಸ್ವಸ್ಥವಾಗ್ತಾರ? ಆಗ ದೈವಿಕ ಸುಖ ಎಲ್ಲಿ ಐತೆ? ನನ್ನ ತಲೆ ಮೇಲೆ ಐತೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅರ್ಥ ಆಯ್ತದ ಹೇಳುವಂಥದ್ದು? ಇದು ಸತ್ಯ. ನಾನು ಹೇಳತಕ್ಕಂಥದ್ದು ಕಥೆಗಳಲ್ಲ, ಇದು ಸತ್ಯ. ಏಸು ಹೇಳಿದ್ರು, ಯಾರಾದರೂ ನಿಮ್ಮನ್ನು ಮನೆಗೆ ಕರೆಯುವಾಗ ಆ ಮನೇನ ನೀನು ಶಲೋಮ್ ಅಂತ ಏನು ಮಾಡ್ರಿ? ಆಶೀರ್ವಾದ ಮಾಡ್ರಿ. ಆ ಮನೆಯವರು ಯೋಗ್ಯರಾಗಿದ್ದರೆ ನೀವು ಹೇಳುವ ಶುಭ. ಯಾರು ಹೇಳುವ ಶುಭ? ಅಲ್ಲಿ ಏನಾಗ್ತದೆ? ಉಳ್ಕೊತದೆ. ಆ ಮನೆಯವರು ಯೋಗ್ಯರಾಗಿದೆ. ಇಲ್ಲದಿದ್ದರೆ ಎಲ್ಲಿ ಬರ್ತದೆ? ನೀನು ಹೇಳಿದ್ದು ಎಲ್ಲೂ ಹೋಗ್ಬಿಡೋದಲ್ಲ, ವಾಪಸ್ ನಿನ್ನ ತಲನೇ ಬರತಕ್ಕದಾಗಿದೆ. ಹಾಗಾದರೆ ಎಲ್ಲವೂ ಎಲ್ಲಿದೆ? ಆಮೇನ್. ಎಲ್ಲಿದೆಪ್ಪ? ಆತನು ಐಶ್ವರ್ಯವಂತನಾಗಿದ್ದರು, ನಮಗೋಸ್ಕರ ದರಿದ್ರರಲ್ಲಿ ಸೇರಿದ್ರಿಂದ ನಮ್ಮ ದರಿದ್ರವನ್ನು ತಾನು ಹೊತ್ತುಕೊಂಡು ಆತನ ಐಶ್ವರ್ಯದಿಂದ ನಮ್ಮನ್ನು ಆಶೀರ್ವದಿಸುತ್ತಾರ. ಆಗ ಐಶ್ವರ್ಯ ಎಲ್ಲಿದೆ? ಆಮೇಲೆ ಎಲ್ಲಿದೆ? ಕ್ರಿಸ್ತನೆಲ್ಲಿದ್ದಾರೆ? ನನಗೆ ತಲೆಯಾಗಿದ್ದಾರೆ. ಎಲ್ಲ ಹೇಳ್ರಿ, ಕ್ರಿಸ್ತನೆಲ್ಲಿದ್ದಾರೆ? ನನಗೆ ತಲೆಯಾಗಿದ್ದಾರೆ. ನಾನು ನೀತಿವಂತನಾಗಿದ್ದೇನೆ. ಆದ ಕಾರಣ ಐಶ್ವರ್ಯ ಎಲ್ಲಿದೆ? ನನ್ನ ಮೇಲೆ ಇದೆ. ಪ್ರೈಸ್ ದಿ ಲಾರ್ಡ್. ಎಲ್ಲಿ ತೋರಿಸು? ನೀವು ಕಣ್ಣಾರ ನೋಡುವಿರಿ, ದೇವರು ಖಂಡಿತವಾಗಿ ನನ್ನನ್ನು ಆಶೀರ್ವದಿಸಿರುವುದನ್ನು. ಭಾಳ ವರ್ಷಗಳಿಂದ ನಮ್ಮ ಬಂಧು ಬೆಳಗು ನೆಂಟರು, ನನ್ನ ಫ್ರೆಂಡ್ಸು ಎಲ್ಲರೂ ಕೇಳಿ ಮಾಡ್ತಿದ್ರು, ಇವನು ಹುಚ್ಚ ಆಗ್ಬಿಡ್ತಾನೆ, ಮೆಂಟ್ಲ್ ಆಗ್ಬಿಡ್ತಾನೆ, ಲೂಸ್ ಅನ್ಬೇಕು, ಹೀಗೆ ಹೇಳ್ಕೊಂಡು ಲೂಸ್ ಆಗ್ತಾನೆ ಅಂತ. ಲೂಸ್ ಆಗಿರೋದು ಅವರು, ನಾನೀಗ ಟೈಟ್ ಆಗಿ ನಿಂತಿದ್ದೇನೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಹಾಗಾಗಿ ನಾನು ಸ್ವಲ್ಪ ಲೇಟ್ ಆಯಿತು. ಯಾಕಂತಂದರೆ ನನಗೆ ವಾಕ್ಯದ ಆಧಾರದ ಮೇಲೆ ಬ್ಲೆಸ್ ಆಗಬೇಕು ನನ್ನ ಆಸೆ ಆಗಿತ್ತು. ಈಗ ವಾಕ್ಯದ ಆಧಾರದ ಮೇಲೆ ಇರೋದ್ರಿಂದ ನನಗೆ ಯಾವ ಕೊರತೆ ಇಲ್ಲ. ಕರ್ತನ ನನಗೆ ಕುರುಬನಾಗಿರೋದ್ರಿಂದ ಫಸ್ಟ್ ಆತನು ನಮಗೇನಾಗಿ ಇದ್ದರೋ ಅದಾಗಿದ್ದರೆ ನಮಗೇನಿಲ್ಲ, ಯಾವ ಕೊರತೆ ಇಲ್ಲ. ಕೆಲವರು ಆಶೀರ್ವಾದವನ್ನು ಹಿಡ್ಕೊತಾರೆ, ಫಸ್ಟ್ ಆಗಿರೋರನ್ನ ಬಿಟ್ಟುಬಿಡ್ತಾರೆ. ಯಾವಾಗ ಆಶೀರ್ವಾದ ಬೇಕೋ ಆವಾಗ ಚರ್ಚಿಗೆ ಬರೋದು, ಯಾವಾಗ ಆಶೀರ್ವಾದ ಬೇಕೋ ತಲೆ ಕೊಡೋದು, ಯಾವಾಗ ಆಶೀರ್ವಾದ ಬೇಕೋ ಪ್ರಾರ್ಥನೆ ಮಾಡೋದು, ಯಾವಾಗ ಆಶೀರ್ವಾದ ಬೇಕೋ ಬೈಬಲ್ ಓದೋದು. ಇಂಥ ನಾಟಕಗಳನ್ನು ಮಾಡೋದನ್ನು ಬಿಟ್ಟು ನಾವು ನಮ್ಮ ಲೈಫಲ್ಲಿ ಫಸ್ಟ್ ಯಾರಾಗಿರಬೇಕು? ಆತನೇ ತಲೆಯಾಗಿದ್ದಾರೆ ಎಂಬ ಅರಿವು ನಮಗುಂಟಾಗಬೇಕು. ಬೈಬಲ್ ಓದೋದ್ರಿಂದ ನೀನು ಆತನ ಏನಾಗಿದ್ದಾನೆ, ನೀನು ಕ್ರಿಸ್ತನಲ್ಲಿ ಏನಾಗಿದ್ದೆ ಎಂಬ ಅರಿವು ನಿನಗೆ ಉಂಟಾಗ್ತದೆ. ಆ ಅರಿವು ನಿನಗೆ ಬಿಡುಗಡೆ ಕೊಡಬಂದದಾದರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ಹೇಳ್ರಿ, ನೀತಿವಂತನ ತಲೆ ಎಂಬುದಾಗಿ ಹೇಳುವಾಗ ನಮ್ಮ ತಲೆ ಮೇಲೆ ಆಶೀರ್ವಾದ ಏನಾಗಿದೆ? ನೆಲೆಯಾಗಿದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಈ ನೆಲೆಯಾಗಿರತಕ್ಕಂಥ ಆಶೀರ್ವಾದ
ಬಂದು ಹೋಗತಕ್ಕಂಥದ್ದಲ್ಲ. ಓಲ್ಡ್ ಟೆಸ್ಟಮೆಂಟಲ್ಲಿ ಆಶೀರ್ವಾದ ಅವರ ತಲೆ ಮೇಲೆ ಅಭಿಷೇಕ ಬರ್ತಿತ್ತು, ಹೋಗ್ಬಿಡ್ತಿತ್ತು. ಈಗ ಅಭಿಷೇಕ ಅದು ನಮ್ಮ ಮೇಲೆ ನೆಲೆ ಆಗಿರುವಂಥದ್ದು. ನಾನು ಹೋಗಿ ಒಬ್ಬರನ್ನ ಕಳಿಸ್ತೇನೆ, ಆತನು ಸದಾಕಾಲ ನಿಮ್ಮ ಸಂಗಡ. ಎಲ್ಲ ಜೋರಾಗಳ್ರಿ. ಈಗ ನಮ್ಮಲ್ಲಿ ಯಾರಿದ್ದಾರೆ? ಕ್ರಿಸ್ತನ ಆತ್ಮ ಎಲ್ಲಿದೆ? ಬೈಬಲ್ ಹೇಳಿದ ಕ್ರಿಸ್ತನು ನಮ್ಮಲ್ಲಿರತಕ್ಕಂಥದ್ದೇ ಪ್ರಭಾವದ ನಿರೀಕ್ಷೆಗೆ ಏನಾಗಿದ್ದಾನೆ? ಆಧಾರಭೂತನಾಗಿದ್ದಾನೆ. ಕ್ರಿಸ್ತನೆಂದರೆ ಯಾರು? ಹೇಳ್ರಿ, ಯಾರು? ಮರಣದಿಂದ ಎದ್ದು ಬಂದ ಆತನೇ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಈಗ ಆತನ ಎಲ್ಲಿದ್ದಾರೆ? ನನ್ನೊಳಗಿರೋದ್ರಿಂದ ಆಶೀರ್ವಾದ ಎಲ್ಲಿದೆ? ನನ್ನ ಮೇಲೆ ಇದೆ. ಅಬ್ರಹಾಮಿಗೆ ದೇವರು ಹೇಳಿದ್ರು, ನಾನು ನಿನ್ನನ್ನು ಆಶೀರ್ವದಿಸಿ ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ಇಡುವೆನು. ಏನಾಗಿಡುವೆನು? ಆಗ ಅಬ್ರಹಾಮನ ಮೂಲಕವಾಗಿ ಈ ಜಗತ್ತಿಗೆ ಬರಬೇಕಾದ ಆಶೀರ್ವಾದವನ್ನು ಕುರಿತು ದೇವರು ಹೇಳಿದ್ರು. ಆಗ ಅಬ್ರಹಾಮನು ಆಶೀರ್ವಾದ ನಿಧಿಯಾಗಿದ್ದನು. ಅಂದರೆ ಅವನ ಮೂಲಕವಾಗಿ 12 ಗೋತ್ರಗಳು ಬಂತು. 12 ಗೋತ್ರದಲ್ಲಿ ಯೂದ ಗೋತ್ರ ಬಂತು. ಆ ಯೂದ ಗೋತ್ರದಲ್ಲಿ ಯೇಸು ಬಂದರು. ಆ ಯೇಸು ನಂಬುವ ನಾವೆಲ್ಲರೂ ಕೂಡ ಇವತ್ತು ಆಶೀರ್ವಾದವನ್ನು ನಾವು ಕೂಡ ಅನುಭವಿಸತಕ್ಕವರಾಗಿದೆ. ಅದಕ್ಕೆ ಬೈಬಲ್ ಹೇಳುತ್ತದೆ, ಅಬ್ರಹಾಮನಿಗುಂಟಾದೆಲ್ಲ ಆಶೀರ್ವಾದಗಳು ಕ್ರಿಸ್ತ ಯೇಸುವಿನಲ್ಲಿ. ಯಾರಲ್ಲಿ? ಈಗ ಕ್ರಿಸ್ತ ಯೇಸು ಎಲ್ಲಿಂದ ಬಂದರು? ಅಬ್ರಹಾಮನ ಸಂತತಿಯಲ್ಲಿ ಬಂದರು. ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಅಲ್ವಾ? ಈಗ ಈ ಯಾಕೋಬು, ಈಸಾಕು, ಅಬ್ರಹಾಮ್ ಅಂತ ಹೇಳತಕ್ಕಂಥ ಅಬ್ರಹಾಮನ ಸಂತತಿಯಿಂದ ನಂಬಿದ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ನಾವು ಅನುಭವಿಸುವವರಾಗಿದ್ದೇವೆ. ಅದು ಮಾತ್ರವಲ್ಲ, ಬೈಬಲ್ ಹೇಳುತ್ತದೆ, ಅದು ಅಬ್ರಹಾಮನಿಗುಂಟಾದ ಎಲ್ಲ ಆಶೀರ್ವಾದಗಳು ಯಾರಲ್ಲಿದೆ? ಕ್ರಿಸ್ತ ಯೇಸುವಿನಲ್ಲಿ ನನಗೆ ಇದೆ ಎಂಬುದಾಗಿ ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಆದ ಕಾರಣ ನಮ್ಮನ್ನು ದೇವರು ಆಶೀರ್ವಾದ ನಿಧಿಗಳನ್ನಾಗಿ ಈ ಭೂಮಿ ಮೇಲೆ ಇಟ್ಟಿದ್ದಾರೆ. ನಾವು ರಕ್ಷಣೆ ಹೊಂದಿದ ನಂತರ ದೇವರು ನಮಗೆ ಇಮಿಡಿಯೇಟಾಗಿ ಕೊಡತಕ್ಕಂಥದ್ದು ಏನು ಗೊತ್ತಾ? ಮಕ್ಕಳಾಗುವ ಅಧಿಕಾರವನ್ನು ಕೊಡ್ತಾರೆ. ಏನು ಅಧಿಕಾರ ಕೊಡ್ತಾರೆ? ಯಾಕೆ ಮಕ್ಕಳಾಗುವ ಅಧಿಕಾರ ಕೊಡ್ತಾರೆ ಅಂತಂದರೆ, ನಾವು ಇಮ್ಮಿಡಿಯೇಟ್ ಆಗಿ ಆ ಆಶೀರ್ವಾದಗಳನ್ನು ಪಡೆಯುವವರಾಗಿರ್ತವೆ ಈ ಭೂಮಿ ಮೇಲೆ. ಹಲ್ಲೆಲೂಯಾ. ಈ ಪ್ರಪಂಚದಲ್ಲಿ ನಮಗೆ ವಿಶ್ವಾಸ ಹೋರಾಟ ಉಂಟು. ಆಶೀರ್ವಾದ ಟಕ್ಕಂತ ಹಾಗೆ ತಲೆ ಮೇಲೆ ಬಿದ್ದುಬಿಡೋದಿಲ್ಲ, ಅಥವಾ ಕೈಯಲ್ಲಿ ಪಾಕೆಟಲ್ಲಿ ಬಿದ್ದುಬಿಡೋದಿಲ್ಲ. ತಲೆ ಮೇಲೆ ಇದ್ದರೂ ಕೂಡ ನಾವು ಒಳ್ಳೆಯ ಹೋರಾಟವನ್ನು ಹೋರಾಡಿ ವಿಶ್ವಾಸದಲ್ಲಿ ಏನು ಮಾಡಬೇಕು? ನಾವು ಅದನ್ನು ಪಡ್ಕೊಳ್ಳತಕ್ಕಂಥವರಾಗಿರಬೇಕು. ವಿಶ್ವಾಸ ಅಂದರೆ ಏನು? ಕಣ್ಣಲ್ಲಿ ಕಾಣದೇ ಇರುವುದನ್ನು, ನಮ್ಮ ಕೈಯಲ್ಲಿ ಮುಟ್ಟದೇ ಇರುವುದನ್ನು, ನೋಡದೇ ಇರತಕ್ಕಂಥ ವಿಚಾರವನ್ನು ಭರವಸೆಯಿಂದ, ಧೈರ್ಯದಿಂದ, ನಂಬಿಕೆಯಿಂದ ನಾನು ಹಾಗೆ ಆಗ್ತೇನೆ, ಹೊಂದುತ್ತೇನೆ ಎಂಬುದಾಗಿ ನಾವು ನಂಬುವುದೇ, ಅದನ್ನು ಅರಿಕೆ ಮಾಡತಕ್ಕಂಥದ್ದೇ. ಬೈಬಲ್ ಹೇಳುತ್ತದೆ, ಹೃದಯದಲ್ಲಿ ನಂಬಿಕೆ ಇಟ್ಟು ಬಾಯಿಂದ ಅರಿಕೆ ಮಾಡುವಾಗ ಏನಾಗ್ತದೆ? ನಮಗೆ ಏನಾಗ್ತದೆ ಹೇಳ್ರಿ? ಅದೇ ಪ್ರಿನ್ಸಿಪಲ್. ನೀನು ಕಾಣದೇ ಇರತಕ್ಕಂಥದ್ದು ನನ್ನ ಹೃದಯದಲ್ಲಿ ನಂಬಿಕೆ ಇಟ್ಟು ಬಾಯಲ್ಲಿ ಅರಿಕೆ ಮಾಡ್ತೀನಿ, ಯೇಸುವಿನ ನಾಮದಲ್ಲಿ ನಾನು ಇನ್ನು ದರಿದ್ರನಲ್ಲ, ನಾನು ಹೋಗುವಾಗಲೂ ಆಶೀರ್ವಾದವಾಗಿರ್ತೇನೆ, ಬರುವಾಗಲೂ ಆಶೀರ್ವಾದವಾಗಿರ್ತೇನೆ, ಇನ್ನು ನಾನು ಕಾಯಿಲೆ ನನ್ನನ್ನು ಮೇರ್ಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ, ಆತನ ಬಾಸುಂಡಗಳನ್ನು ಏನಾಗಿದ್ದೇನೆ? ನಾನು ಗುಣವಾಗಿದ್ದೇನೆ. ಒಂದು ಕಡೆ ಬರುವ ಶತ್ರು 7 ಕಡೆ ಓಡಿ ಹೋಗೋರಾಗಿದ್ದಾರೆ. ನನಗೆ ವಿರೋಧವಾಗಿ ಯಾವ ಆಯುಧಗಳು ಏನಾಗುವುದಿಲ್ಲ? ಸಫಲವಾಗುವುದಿಲ್ಲ. ಲೋಕದಲ್ಲಿರುವವನಿಗಿಂತಲೂ, ಸೈತಾನಿಗಿಂತಲೂ, ಕ್ಯಾನ್ಸರ್ಗಿಂತಲೂ, ಕೊರೋನಾಗಿಂತಲೂ, ಎಲ್ಲದಕ್ಕಿಂತಲೂ ನನ್ನಲ್ಲಿರುವವನು ಏನಾಗಿದ್ದಾನೆ? ಹೆಚ್ಚಿನವನಾಗಿದ್ದಾನೆ. ಇದನ್ನು ನಾವು ಹೃದಯದಲ್ಲಿ ನಂಬಿಕೆ ಇಟ್ಟು ಬಾಯಲ್ಲಿ ಏನು ಮಾಡಬೇಕು? ದೇವರೇ ಹೆಂಗಾರು ಮಾಡಿ ತೆಗೆದುಬಿಡಪ್ಪ ಅಂತ ಕೂತ್ಕೊಂಡು ಗೋಳು ಅಳಬಾರ್ದು. ನಾನು ಕಣ್ಣೀರೊಂದಿಗೆ ಹೊಂದ್ಕೊಂಡೆ ಅಂತ ಹೇಳಬಾರ್ದು. ನಂಬಿಕೆಯಿಂದ ಹೊಂದ್ಕೊಳ್ಳದಿರುವ ಎಲ್ಲದೂ ಕೂಡ ಪಾಪ ಎಂಬುದಾಗಿ ಬೈಬಲ್ ಹೇಳ್ತದೆ. ನಂಬಿಕೆ ಇಲ್ಲದೆ ನಿಮಗೊಂದು ಪದಾರ್ಥ ಬಂತು, ಒಂದು ಆಶೀರ್ವಾದ ಬಂತು ಅಂತಂದರೆ ಅದು ಬೈಬಲ್ ಹೇಳ್ತದೆ, ಅದು ಪಾಪ ಅಂತೆ. ಯಾಕಂತಂದರೆ ನಿಮಗೆ ನಂಬಿಕೆ ಇಲ್ಲ, ನಿಮಗೆ ನಂಬಿಕೆ ಇಲ್ಲ. ಆದ ಕಾರಣ ವಿಧಿ ಇಲ್ಲದೆ ದೇವ್ರು ಏನು ಮಾಡಿದ್ದಾರೆ? ತಕೋ ಅಂತ ತೆಗೆದು ಬಿಸಾಕ್ಬಿಟ್ಟಿದ್ದಾರೆ. ನೀನು ಪಡ್ಕೊಂಬಿಟ್ಟಿದ್ಯಾ, ಅದು ಆಶೀರ್ವಾದ ಅಲ್ಲವೇ ಅಲ್ಲ. ಪ್ರೈಸ್ ದಿ ಲಾರ್ಡ್. ಅದು ಪಾಪ ಅದು. ಆದ ಕಾರಣ ನೀತಿವಂತನು ಬದುಕೋದು ಯಾವುದರಿಂದ? ಇವತ್ತು ನೀನು ಬದುಕಬೇಕು, ಏನು ಬೇಕು ನಿನಗೆ? ನಂಬಿಕೆ ಆಧಾರ ಯಾವುದು? ವಾಕ್ಯ. ಅದಕ್ಕೆ ವಾಕ್ಯನ ದೇವರು ಪ್ರಸಂಗ ಮಾಡಿ ಮಾಡಿ ನಮ್ಮನ್ನು ಬಲಪಡಿಸುವಂತಲಾಗಿರ್ತಾನೆ. ಹಲ್ಲೆಲೂಯಾ.
ಪ್ರತಿಯೊಂದು ಸಂಗತಿಯು ನಾವು ನಂಬಿಕೆಯಿಂದಲೇ ಏನು ಮಾಡ್ತೀವಿ, ನಾವು ಹೊಂದಿಕೊಳ್ಳತಕ್ಕಂಥ. ನಂಬಿಕೆ ಇಲ್ಲದೆ ಇರುವುದೆಲ್ಲವೂ ಕೂಡ ಬಂದಿದ್ದೆಲ್ಲವೂ ಏನಾಗಿದೆ ಅಂತೆ, ಪಾಪವಾಗಿ. ಇಸ್ರಾಯೇಲ್ ಜನರು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನಿಗೆ ಪಯಣ ಮಾಡುವಂಥ ಸಮಯದಲ್ಲಿ ದೇವರು ಅವರೆಲ್ಲರಿಗೂ ಕೂಡ ಮನ್ನಾ ಕೊಟ್ಟರೆ ಇಲ್ವಾ? ಎಲ್ಲಿಂದ ಕೊಟ್ಟರು? ಪರಲೋಕದಿಂದ ಬಂದು ಬೀಳಿತು. ಮಾಂಸ ಕೊಟ್ಟರೆ ಇಲ್ವಾ? ಅವರ ಬಟ್ಟೆಗಳು ಬೆಳೀತಾ ಇಲ್ವಾ? ಅದು ಅವರ ನಂಬಿಕೆಯಿಂದಲೋ? ಇಲ್ಲ, ದೇವರ ನಂಬಿಕಸ್ಥತೆಯಿಂದ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ದೇವರು ಒಳ್ಳೆಯವರ ಮೇಲೂ ಕೆಟ್ಟವರ ಮೇಲೆ ಮಳೆ ಬರ ಮಾಡ್ತಾನೆ ಇಲ್ವಾ? ಆ ನಂಬಿಕಸ್ಥತೆಯಿಂದ ದೇವರು ನಮ್ಮನ್ನು ಆಶೀರ್ವದಿಸಿದ್ರೆ ಅದು ನಿಜವಾಗಿ ಅದು ನೆಲೆಯಾದದ್ದಲ್ಲ, ಅದು ನಿಂತು ಹೋಗ್ಬಿಡ್ತದೆ. ಮನ್ನ ಕಾಲವೆಲ್ಲ ಬರ್ತಿತ್ತಾ? ಬಟ್ಟೆ ಬೆಳೀತಿತ್ತಾ? ಹೇಳ್ರಿ, ಮಾಂಸ ಮನೆ ಮುಂದೆ ಬೀಳ್ತಿತ್ತಾ? ಅದು ನೆಲೆ ಇಲ್ಲ. ಆದರೆ ಯಾವುದು ನೆಲೆ ಗೊತ್ತಾ? ನೀತಿವಂತನ ನಂಬಿಕೆಯಿಂದ ಬದುಕ್ತಾನೆ, ಅದು ನೆಲೆಯಾಗಿರ್ತದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಕೆಲವರೆಲ್ಲವೂ ಆಶೀರ್ವಾದ ಬಂದ ತಕ್ಷಣ ದೇವರಿಗೆ ಸ್ತೋತ್ರ 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 ಅಂತಾರೆ. ಆಶೀರ್ವಾದ ನಿಂತ ತಕ್ಷಣ ದೇವರಿಗೆ ಆತರ 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 ಅಂತಾರೆ. ಆಶೀರ್ವಾದ ನಿಂತರು, ಆಶೀರ್ವಾದ ಬಂದರು. ಯೇಸುವಿನ ನಾಮದಲ್ಲಿ, ಕರ್ತನಾದ ಯೇಸು ಕ್ರಿಸ್ತ ಹೆಸರಿನಲ್ಲಿ ನಾನು ನಂಬುತ್ತೇನೆ, ನನ್ನ ತಲೆಯನ್ನು ಉದ್ಧರಿಸುವವನು ಆತನೇ. ಪ್ರೈಸ್ ಗಾಡ್, ಹಲ್ಲೆಲೂಯಾ, ಆಮೆನ್. ಅರ್ಥ ಆಯ್ತ್ರಿ? ದೇವರು ಆಶೀರ್ವದಿಸಿದ್ರೆ ಅದು ತಾತ್ಕಾಲಿಕವಾದಲ್ಲ, ನಿರಂತರವಾದದ್ದಾಗಿರ್ತದೆ. ಅಂದರೆ ನಿನ್ನ ನಂಬಿಕೆಯು ಶೋಧಿಸಲ್ಪಡ್ತದೆ. ಒಂದೇ ಸಮ ಸರ್ರಂತ ಸುರಿಮಳೆ ಥರ ಸುರಿತಿದ್ರೆ ಆಂಕಾರ ಎತ್ತು ಎರಡು ಕೊಂಬು ಬಂದು ಬಾಲ ಬಂದು ದೆವ್ವಗಳ ಥರ ಕಾಣ್ತೀರ. ಅದಕ್ಕೆ ನಿಮ್ಮ ನಂಬಿಕೆಗಳು ಏನಾಗ್ತದೆ? ಪರೀಕ್ಷಿಸಲ್ಪಟ್ಟಾಗ ಸಭೆ, ಪ್ರಾರ್ಥನೆ, ವಾಕ್ಯ ಅನ್ನೋ ಕನೆಕ್ಷನ್ ಇರ್ತದೆ. ಯೋಚನೆ ಮಾಡಿರಿ, ನಿಮಗೆಲ್ಲರಿಗೂ ಆಶೀರ್ವಾದ ಬಂದ್ಬಿಟ್ಟಿದ್ದಾರೆ, ಚರ್ಚ್ ಬೇಕಾಗಿತ್ತ? ಈಗಲೇ ವಾಕ್ಯ ಕೇಳೋಕ್ಕೆ ಟೈಮ್ ಇಲ್ಲ ಅಂತೀರ, ಸಭೆಗೆ ಬರೋಕ್ಕೆ ಟೈಮ್ ಇಲ್ಲ ಅಂತೀರ. ಏನಂದರೆ ಬಿಸ್ನೆಸ್ಸು, ಕೆಲಸ, ಹೌದಲ್ಲ? ಒಂದು ಕಾಲದಲ್ಲಿ ದರಿದ್ರರಾಗಿದ್ದಾಗ ಯಾವಾಗಲೂ ಕೂಡ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಆತರ ಆತರ ಆತರ, ಬೈಬಲು ಬೈಬಲು ಬೈಬಲು, ಚರ್ಚೆ ಚರ್ಚೆ ಚರ್ಚೆ, ಬಸ್ಸು ಕಾಸಿಲ್ಲ ಆದರೂ ಕೂಡ ಹೆಂಗಾರು ಸಾಲ ಆದರೂ ಮಾಡ್ಕೊಂಡು ಬರ್ತಿದ್ರು. ಇವತ್ತು ಕಾರುಗಳು ಇದ್ದರೆ ಕೂಡ ನಿಮ್ಮ ಅಹಂಕಾರ, ನಿಮಗೆ ಆಶೀರ್ವಾದ ಬಂದ್ಬಿಟ್ಟು ಏನಾಗಿ ಬರೋಕ್ಕೆ ಚರ್ಚಿಗೆ ಸಾಧ್ಯತೆ ಇಲ್ಲ. ತಗೊಳ್ಳುವಾಗ ಹೇಳೋದು, ಅಡ ಪ್ರಾರ್ಥನೆ ಮಾಡೋಣ ಚರ್ಚಿಗೆ ಬರೋದಕ್ಕೆ ಗಾಡಿ ಬೇಕಣ ಅಂತ. ಚರ್ಚಿಗೆ ಕಾರ್ ಬಂದ ಮೇಲೆ ಸೋತ್ರು, ಟೈಮ್ ಇಲ್ಲ ಅಣ್ಣ, ಕಾಲು ಬರ್ತದಣ್ಣ, ಕಾಲು ಬಂದರು. ಅದರೊಂದಿಗೆ ಆಶೀರ್ವಾದ ಇರಬೇಕು. ಕಾಲು ಬಂದು ಆಶೀರ್ವಾದ ಇಲ್ಲದ್ರೆ ಏನು ಮಾಡ್ತೀಯ? ಆದ ಕಾರಣ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಆಶೀರ್ವಾದ ಹಣ ಅಲ್ಲ. ತಮ್ಮ ತಲೆ ಮೇಲೆ ನಿಂತಿರುವ ಯೇಸು ಕ್ರಿಸ್ತನೇ ಆಶೀರ್ವಾದಕ್ಕೆ ಕಾರಣರಾಗಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನಾನು ಮತ್ತೆ ಹೇಳ್ತೀನಿ, ಆಶೀರ್ವಾದ ಬಂದು ಆಶೀರ್ವಾದ ಅಂತ ನಾವೇನು ನೆನೆಸ್ತೀವೋ ಅದಲ್ಲ. ಆಶೀರ್ವಾದವು ನಮ್ಮ ತಲೆ ಮೇಲೆ ಕ್ರಿಸ್ತನಾಗಿರತಕ್ಕಂಥವರೇ, ಆತನ ಮೂಲಕವಾಗಿ ನಾವು ಆಶೀರ್ವಾದವಾಗಿರೋದಕ್ಕೆ ಸಾಧ್ಯತೆ. ಎಲ್ಲ ಇದ್ದು ನಿನಗೆ ನೆಮ್ಮದಿ ಇಲ್ದಿದ್ರೆ ಏನು ಪ್ರಶ್ನ? ಸಮಾಧಾನ ಇಲ್ಲದಿದ್ರೆ ಏನು ಪ್ರಶ್ನ? ಆರೋಗ್ಯ ಇಲ್ದಿದ್ರೆ ಏನು ಪ್ರಶ್ನ? ಅದಾಗಿ ಯಾವುದು ಮುಖ್ಯ? ಆಶೀರ್ವಾದಕ್ಕೆ ಕಾರಣರಾಗಿರುವ ಕ್ರಿಸ್ತನು ನಮಗೆ ತಲೆಯಾಗಿದ್ದಾನೆ. ಭಕ್ತನು ಹೇಳ್ತಾನೆ, ಕರ್ತನು ನನಗೆ ಕುರುಬನಾಗಿದ್ದಾನೆ. ಎಲ್ಲ ಹೇಳ್ರಿ, ಕರ್ತನು ನನಗೆ ತಲೆಯಾಗಿದ್ದಾನೆ. ಕುರುಬನಂದ್ರೆ ಏನು ಅರ್ಥ? ಕುರುಬ ಅಂದ್ರೆ ಏನು ಅರ್ಥ? ನನ್ನ ಮುಂದೆ ಆತನೇ, ನನ್ನ ತಲೆ ಆತನೇ, ನನ್ನ ನಡೆಸುವವನು ಆತನೇ. ಅರ್ಥ ಆಯ್ತ್ರಿ? ಕರ್ತನು ನನಗೆ ತಲೆಯಾಗಿದ್ದೇನೆ, ನನಗೇನಿಲ್ಲ, ಕೊರತೆ ಇಲ್ಲ. ಕ್ರಿಸ್ತನು ನಿನ್ನ ಲೈಫಲ್ಲಿ ಮೊದಲು ತಲೆ, ಆತನಿಂದಲೇ ಅಂತ ನಡೆಸಲ್ಪಡ್ತಕ್ಕಂಥವ್ರಾಗಿದ್ದರೆ ನಾನು ಹೇಳ್ತೀನಿ, ನಿನಗೇನಿರೋದಿಲ್ಲ, ಕೊರತೆ ಇರಲಿಲ್ಲ. ಆರೋಗ್ಯಕ್ಕೇನಿಲ್ಲ, ಸಮಾಧಾನಕ್ಕೇನಿಲ್ಲ, ನೆಮ್ಮದಿಗೇನಿಲ್ಲ, ಹಣಕ್ಕೆ ಏನಿಲ್ಲ, ಯಾವುದು ನಿಮಗೆ ಗೊತ್ತಾಗೋದಿಲ್ಲ. ಆದ ಕಾರಣ ನೀತಿವಂತನ ತಲೆ ಮೇಲೆ ಆಶೀರ್ವಾದ ಏನಾಗಿದೆ? ಅದು ನೆಲೆಯಾಗಿದೆ. ನೆಲೆ ಅಂದರೆ ಏನರ್ಥ? ಅಯ್ಯೋ ಚೆನ್ನಾಗಿದೆ ಬ್ರದರ್, ಒಂದು ಕಾಲದಲ್ಲಿ ಈಗೆಲ್ಲ ಹೋಯ್ತು. ಅದು ನೆಲೆಯಾಗಿರತಕ್ಕಂಥದ್ದು. ದೇವರು ಆಶೀರ್ವದಿಸಿದ್ರೆ ವೇದನೆ ಕೂಡಿಸುವವನು ಅಲ್ಲವೇ ಅಲ್ಲ. ಪ್ರೈಸ್ ಗಾಡ್. ನನ್ನ ಜನರು ಯಾಕೆ ಹಾಳಾಗ್ತಿದ್ದಾರೆ? ನನ್ನನ್ನು ಅರಿಯದೆ ಹಾಳಾಗ್ತಿದ್ದಾರೆ. ಹಾಗೆ ಯಾರನ್ನು ಅರಿಬೇಕು ನಾವು? ಕ್ರಿಸ್ತನನ್ನು. ಕ್ರಿಸ್ತನೆಲ್ಲಿದ್ದಾರೆ? ವಾಕ್ಯದಲ್ಲಿದೆ. ಅದಕ್ಕೆ ದೇವರು ಸಭೆನಿಟ್ಟು ಸಭೆ ಮೂಲಕವಾಗಿ ನಮ್ಮನ್ನು ಪೋಷಿಸಿ ಸಂರಕ್ಷಿಸುವಾತನಾಗಿದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ.
ದೇವರಿಗೆ ಆಶೀರ್ವದಿಸ್ಬೇಕು ಅಂತಂದ್ರೆ ಗಾಳಿ ಮಳೆ ಏನಿಲ್ಲದಿದ್ರು ಸರಿ, ಆತನು ಆಶೀರ್ವದಿಸಕ್ಕೆ ಏನಾಗಿದ್ದಾನೆ, ಆತನು ಶಕ್ತನಾಗ. ಗಾಳಿ ಮಳೆ ಕಾಣದಿದ್ರು ಇವುಗಳೆಲ್ಲ ಏನಿಂದ ತುಂಬಿರುವುದು, ನೀರಿನಿಂದ ತುಂಬಿರುವುದು. ಹಾಗಾದ್ರೆ ಏನರ್ಥ, ದೇವರು ನಮ್ಮನ್ನು ಆಶೀರ್ವದಿಸೋದಕ್ಕೆ ಯಾವ ಒಂದು ಸೋರ್ಸ್ ಬೇಡ, ಆತನೇ ನಮಗೆ ಸಾಕಾಗಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. 5 ರೊಟ್ಟಿ 2 ಮೀನು ನಮ್ಮ ಬೆಳಗಿದ್ದರೆ ಅದನ್ನು 5,000 ಜನರು ತಿಂದು ತೃಪ್ತಿಯಾಗಿ ಮತ್ತೆ 12 ಕುಕ್ಕೆಗಳು ಮಿಕ್ಕುವ ಹಾಗೆ ಮಾಡೋದಕ್ಕೆ ಏನಾಗಿದ್ದಾನೆ, ಆತನು ಶಕ್ತನಾಗಿದ್ದಾನೆ. ನೀ ಕೂಲಿ ಕೆಲಸ ಆದರೂ ಮಾಡು, ಯಜಮಾನ್ ಕೆಲಸ ಆದರೂ ಮಾಡು, ಅಥವಾ ನಿನ್ನ ಕೂಲಿ ಎಲ್ಲ ಬಡತನದಲ್ಲಾಗಿರೋ ಶ್ರೀಮಂತನಾಗಿರೋ, ದೇವರಿಗೆ ಯಾವ ಸೋರ್ಸ್ ಅವಶ್ಯಕತೆ ಇಲ್ಲ. ನಿನ್ನ ಹತ್ರ ಇರೋದು ಇಲ್ಲದಿದ್ರೂ ಕೂಡ ಆತನು ಇರುವ ಹಾಗೆ ಕರೆಯೋದಕ್ಕೆ ಶಕ್ತನಾಗಿದ್ದಾನೆ. ಆದ ಕಾರಣ ದಯಮಾಡಿ ನೀವು ಈ ಪ್ರಪಂಚಿಕವಾಗಿರತಕ್ಕ ಸಂಗತಿಗಳ ಮೇಲೆ ಮನಸ್ಸಿಡಬೇಡ್ರಿ, ಮೇಲಾದವುಗಳನ್ನು ಏನು ಮಾಡ್ರಿ, ನೀವು ಚಿಂತೆ ಮಾಡ್ರಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನನಗೆ ಈ ಪ್ರಶ್ನೆ ಜಾಸ್ತಿ ಇತ್ತು ರಕ್ಷಣೆ ಹೊಂದಿದ ಸಮಯದಲ್ಲಿ. ದೇವರು ಆಶೀರ್ವಾದಿಸ್ತಾರೆ ಅಂತಾರೆ, ರೈಟ್. ಹೆಂಗೆ ಆಶೀರ್ವಾದ ಮಾಡೋಕ್ಕೆ ಸಾಧ್ಯತೆ, ಹೆಂಗೆ ಬರ್ಬೋದು ಅದು ಎಂಬುದಾಗಿ ನಾನೇ ಪ್ರಶ್ನೆ ಕೇಳ್ತಿದ್ದೆ. ದೇವರೇ, ನನಗೆ ವಿದ್ಯಾಭ್ಯಾಸ ಇಲ್ಲ, ನನ್ನ ಹತ್ರ ದೊಡ್ಡ ಹಣ ಬಂಡವಾಳ ಇಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ, ನಮಗೆ ಸ್ವಂತ ಮನೆ ಇಲ್ಲ, ಸ್ವಂತ ಕಾರ್ಯಗಳೆಲ್ಲ ಹೋಗ್ಬಿಡ್ತು, ಈಗ ಹೇಗೆ ಆಶೀರ್ವಾದ ಮಾಡೋಕ್ಕೆ ಸಾಧ್ಯತೆ? ಆಗ ದೇವರು ನನ್ನ ಮನಕಣ್ಣುಗಳನ್ನು ತೆಗೆದು ವೇದದಿಂದ ಅನೇಕ ಸಂಗತಿಗಳನ್ನು ಕಾಣಕ್ಕೆ ದೇವರು ಸಹಾಯ ಮಾಡಿದ್ರು. ಆದ ಕಾರಣ ವಾಕ್ಯದ ಪ್ರಕಾರ ನಮ್ಮ ದೇವರು ಇಲ್ಲದೆ ಇರುವುದನ್ನು ಇರುವಾಗೆ ಕರೆಯುವಾತನಾಗಿದ್ದಾನೆ. ಸೂರ್ಯ ಎಂಬ ಪದಾರ್ಥ ಈ ಭೂಮಿ ಮೇಲೆ ಇರಲಿಲ್ಲ, ಆತನು ಹೇಳಿದ ತಕ್ಷಣ ಏನಾಯಿತು, ಉಂಟಾಯಿತು. ಆ ಸೂರ್ಯನನ್ನು ರಿಸರ್ಚ್ ಮಾಡೋದಕ್ಕಾಗಿ, ಆ ಚಂದ್ರನ ರಿಸರ್ಚ್ ಮಾಡೋದಕ್ಕಾಗಿ ಎಷ್ಟೋ $1 ಬಿಲಿಯನ್ ಖರ್ಚು ಮಾಡಿ ಹೋಗಿ ಫೋಟೋ ಹೊಡ್ಕೊಂಬರ್ತಾರೆ ಅಷ್ಟೇ. ಅದನ್ನು ಮಾಡುವಾಗ ಎಷ್ಟು ಖರ್ಚಾಗಿರಬೇಕು, ಬೇಗ ಫೋಟೋ ಹೊಡ್ಕೊಂಬರೋಕ್ಕೆ ಎಷ್ಟೋ $ಬಿಲಿಯನ್ಸ್ ಖರ್ಚು ಮಾಡಿ ಇಲ್ಲಿಂದ ಹೋಗಿ ಬರ್ತಾರೆ. ಕೆಲವೊಮ್ಮೆ ಫೇಲರ್ ಆಗುತ್ತೆ, ದೂರದಿಂದ ಫೋಟೋ ಹೊಡ್ಕೊಂಬರಕ್ಕೆ ಹೋಗ್ತಾರೆ. ಸೂರ್ಯನ ಹತ್ರ ಹೋಗೋಕ್ಕಾಗಲ್ಲ, ಬೆಲ್ಟ್ ಆಗಿಬಿಡ್ತದೆ ಅಂತೇಳಿ ದೂರದಿಂದಲೇ ಫೋಟೋ ಹೊಡ್ಕೊಂಬರೋಕ್ಕೆ ಎಷ್ಟೋ $ಮಿಲಿಯನ್ಸ್ ಖರ್ಚು ಮಾಡ್ತಾರೆ. ಆದರೆ ನನ್ನ ದೇವರು ಒಂದು ಮಾತು ಹೇಳಲು ಅವು ನಿರ್ಮಾಣವಾಯಿತು. ಹಲ್ಲೆಲೂಯಾ. ಯೋಚನೆ ಮಾಡಿರಿ, ಅಂಥವರನ್ನು ನಮ್ಮ ತಲೆ ಮೇಲೆ ನೆಲೆಯಾಗಿ ನಿಲ್ಲುವಂತೆ ಕರ್ತನು ಮಾಡಿದ್ದಾರೆ. ಪ್ರೈಸ್ ಗಾಡ್. ಇದು ಭಾಗ್ಯ, ಇದು ಶ್ಲಾಘ್ಯ. ಇವತ್ತು ನೀನು ನಾನು ಕ್ರಿಸ್ತನಲ್ಲಿ ಇರತಕ್ಕಂಥದ್ದು ನಾನು ಮಾಡಿದ ಪುಣ್ಯದಿಂದಲ್ಲ, ಆತನ ಕೃಪೆಯಿಂದಲೇ ಆಗಿರುವಂಥದ್ದು. ಆದರೆ ನಮಗೆ ಇಡಬಿಡದೆ ಆತನ ಅರಿಯತಕ್ಕ ಅರಿವಿಗಾಗಿ, ಆತನ ತಿಳ್ಕೊಬೇಕೆಂಬ ಆಸಕ್ತಿ ನಮಗೇನಾಗಿರಬೇಕು, ಅದು ಕಾನ್ಸ್ಟೆಂಟ್ ಆಗಿದ್ದರೆ ದೇವರು ನಮ್ಮನ್ನು ತೃಪ್ತಿಪಡಿಸತಕ್ಕಂಥವನಾಗಿದ್ದಾನೆ. ಬೈಬಲ್ ಹೇಳುತ್ತೆ, ನೀತಿ ಮೇಲೆ ಹಸುದಾಹುಳ್ಳವರು ಏನಾಗಿದ್ದಾರೆ, ಅವರು ಧನ್ಯರು, ಅವರನ್ನು ನಾನೇನು ಮಾಡ್ತೇನೆ, ತೃಪ್ತಿಪಡಿಸ್ತೇನೆ ಎಂಬುದಾಗಿ. ಪ್ರಿಯರೇ, ಕೆಲವು ಸಂಗತಿಗಳನ್ನು ಇವತ್ತು ನಾವು ನೋಡಿಕೊಳ್ತೇವೆ, ಓದ್ಕೊಳ್ಳೋಣ. ಯೆಶಾಯ 56:4-5 ವಚನಗಳನ್ನು ಓದಿಕೊಳ್ಳೋಣ. ಯೆಹೋವನು ಹೀಗನ್ನುತ್ತಾನೆ, ಯೆಹೋವನು ಹೀಗನ್ನುತ್ತಾನೆ, ಸಬ್ಬತ್ ದಿನಗಳನ್ನು ನನ್ನ ದಿನಗಳೆಂದು ಆಚರಿಸಿ ನನಗೆ ಮೆಚ್ಚುಗೆಯಾದದ್ದನ್ನು ಕೈಕೊಂಡು ನನ್ನ ಒಡಂಬಡಿಕೆಯನ್ನು ಭದ್ರವಾಗಿ ಹಿಡಿದುಕೊಂಡಿರುವ ನಪುಂಸಕರಿಗೆ ನನ್ನ ಪ್ರಾಕಾರದೊಳಗೆ ನನ್ನ ಆಲಯದಲ್ಲಿ ಅವರ ಜ್ಞಾಪಕಾರ್ಥವಾಗಿ ಶಿಲೆಯನ್ನಿಟ್ಟು ಹೆಣ್ಣು ಮತ್ತು ಗಂಡು ಮಕ್ಕಳಿಗಿಂತ ಮೇಲಾದ ಹೆಸರುವಾಸಿಯನ್ನು ದಯಪಾಲಿಸುವೆನು. ಹೌದು, ಎಂದಿಗೂ ಅಳಿಯದ ಶಾಶ್ವತವಾದ ನಾಮವನ್ನು ಅನುಗ್ರಹಿಸುವೆನು. ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಯ್ತು ಈ ವಾಕ್ಯ? ಪ್ರೈಸ್ ದಿ ಲಾರ್ಡ್. ಅಂದರೆ ಅನ್ಯ ಜನರಾಗಿರತಕ್ಕಂಥ ನಮಗೆ ಮೊದಲೇ ಯೆಶಾಯ ಮೂಲಕವಾಗಿ ಹೇಳಲ್ಪಟ್ಟ ಒಂದು ಸಂಗತಿಯಾಗಿದೆ. ಸಬ್ಬತ್
ಎಂಬುದಾಗಿ ಹೇಳತಕ್ಕಂಥದ್ದು ರೆಸ್ಟ್ ಅನ್ನು ಸೂಚಿಸ್ತದೆ, ವಿಶ್ರಾಂತಿ. ಒಡಂಬಡಿಕೆ ಎಂಬುದಾಗಿ ಹೇಳತಕ್ಕಂಥದ್ದು ಅಬ್ರಹಾಮನೊಂದಿಗೆ ಒಡಂಬಡಿಕೆ, ಮೋಸೆ ಕೊಂಡು ಇಸ್ರಾಯೇಲ್ ಜನರಿಗೂ ದೇವರು ಮಾಡಿದಂಥ ಒಡಂಬಡಿಕೆ, ಮತ್ತು ಈಗ ನಮಗೆ ಕ್ರಿಸ್ತ ಯೇಸುವಿನ ಮೂಲಕವಾಗಿ ಒಡಂಬಡಿಕೆ ಮಾಡಿರತಕ್ಕಂಥದ್ದು. ಇಲ್ಲಿ ಹೇಳಲ್ಪಟ್ಟಂಥ ಒಡಂಬಡಿಕೆ ಯಾವುದಂದರೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಂತ ಈ ಒಡಂಬಡಿಕೆಯಲ್ಲಿ ನಾವು ಈಗ ಇದ್ದೇವೆ. ಪ್ರೈಸ್ ಗಾಡ್, ಹಲ್ಲೆಲೂಯ. ಈಗ ಯೇಸು ಹೇಳಿದ್ರು, ಎಲ್ಲೇ ಕಷ್ಟಪಡುವವರೇ ಹೊರೆ ಹೊತ್ತುವವರೇ ನೀವೆಲ್ಲರೂ ಏನು ಮಾಡ್ರಿ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಏನು ಮಾಡ್ತೇನೆ. ನಿಮಗೆ ಯಾಕಂದರೆ ದೇವರು ವಿಶ್ರಾಂತಿ, ಸಮಾಧಾನ ಅಥವಾ ಆತನ ನಮ್ಮೊಂದಿಗೆ ಆತನು ನಂಬಿಕೆ ಮೂಲಕವಾಗಿ ನಮಗೆ ಅನುಗ್ರಹಿಸಿದಂಥ ಒಂದು ವಿಚಾರವಾಗಿದೆ. ಹೀಗೆ ನಾವು ಯಾರೂ ಕೂಡ ನಪುಂಸಕರು ಅಂದರೆ ಫಲ ಕೊಡದಿರತಕ್ಕಂಥ ವ್ಯಕ್ತಿಗಳು, ನಮ್ಮ ಮೂಲಕವಾಗಿ ಫಲವೂ ಇಲ್ಲದಿರತಕ್ಕಂಥ ನಮ್ಮನ್ನು ಈಗ ದೇವರು ಆಲಯದೊಳಗೆ ನಮ್ಮನ್ನು ಇಟ್ಟವರಾಗಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯ. ಒಂದಾನೊಂದು ಕಾಲದಲ್ಲಿ ನಮ್ಮನ್ನು ಆ ಆಲಯದೊಳಗೆ ಪ್ರವೇಶಿಸುವುದಕ್ಕೆ ಇಸ್ರಾಯೇಲ್ ಏನು ಮಾಡ್ತಿರಲಿಲ್ಲ, ಅನುಮತಿಸಲಿಲ್ಲ. ಆದರೆ ಈಗ ದೇವರು ನನ್ನನ್ನು ಆಲಯವನ್ನಾಗಿ ಮಾಡಿದ್ದಾರೆ. ಆತನು ಈಗ ನಮಗೆ ರಕ್ಷಣೆ ಹೊಂದಿದ ಅದೇ ಕ್ಷಣದಲ್ಲಿ ಸಮಾಧಾನವನ್ನು ನಮಗೆ ದೇವರು ಬಿಟ್ಟು ಹೋಗಿದ್ದಾರೆ. ನಮ್ಮ ಹೃದಯದಲ್ಲಿ ರೆಸ್ಟನ್ನು ಬಿಟ್ಟು ಹೋಗಿದ್ದಾರೆ. ಎರಡನೇದಾಗಿ ನಾವು ನೋಡ್ತೇವೆ ಒಡಂಬಡಿಕೆ. ಯಾಂಥ ಒಡಂಬಡಿಕೆ? ಹಳೆ ಒಡಂಬಡಿಕೆ ರೀತಿಯಲ್ಲಿ ಅಲ್ಲ, ಇದು ಹೊಸ ಒಡಂಬಡಿಕೆ. ಏಸು ಹೇಳಿದ್ರು, ಇದು ನಿಮಗಾಗಿ ಸುರಿಸಲ್ಪಟ್ಟ ನನ್ನ ರಕ್ತ, ಇದು ನಿಮಗಾಗಿ ಮುರಿಯಲ್ಪಟ್ಟ ನನ್ನ ದೇಹ, ನಾನು ಬರುವ ತನಕ ಏನು ಮಾಡ್ಕೊಂಡಿದ್ದನ್ನ ಜ್ಞಾಪಕ ಮಾಡಿಕೊಳ್ಳ್ರಿ ಎಂಬುದಾಗಿ ಹೇಳಿದ್ರು. ನೀನು ಮಾಡಿದ್ದಲ್ಲ, ಆತ ನಮ್ಮೊಂದಿಗೆ ಒಡಂಬಡಿಕೆಯಲ್ಲಿ ಸೇರಿಸಿದವನಾಗಿದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯ. ಈಗ ನಾವು ಸಮಾಧಾನ ಮತ್ತು ಒಡಂಬಡಿಕೆಯಲ್ಲಿ ಸೇರಿದವರಾಗಿದ್ದೇವೆ. ಮೊದಲು ನಪುಂಸಕರು ಎಂಬುದಾಗಿ ಹೇಳುವಾಗ ಅವರ ಜೀವಿತದಲ್ಲಿ ಫಲ ಉಂಟಾಗೋದಕ್ಕೆ ಸಾಧ್ಯತೆ ಇಲ್ಲ, ಅವರಿಗೆ ಮಕ್ಕಳಾಗೋದಕ್ಕೆ ಸಾಧ್ಯತೆ ಇಲ್ಲ, ಅವರ ಮೂಲಕವಾಗಿಯೂ ಆಗೋದಿಲ್ಲ, ಹೇಗೂ ಕೂಡ ಅವರು ಆಗದಿರತಕ್ಕಂಥವರು. ಹಾಗೆ ನಪುಂಸಕರಾಗಿದ್ದಂಥ ನಮ್ಮನ್ನು ಇವತ್ತು ಫಲ ಕೊಡುವಂಥ ಮಕ್ಕಳಾಗಿ ದೇವರು ನಮ್ಮನ್ನು ಮಾಡಿದವರಾಗಿದ್ದಾರೆ. ಈಗ ನಮ್ಮೆಲ್ಲರಿಗೂ ದೇವರು ಏನು ಮಾಡಿದ್ದಾರೆ ಅಂತಂದರೆ, ಆತನು ಅದ್ಭುತವಾದ ಒಂದು ನಿತ್ಯವಾದ ಹೆಸರನ್ನು ಕೊಡತಕ್ಕಂಥವರಾಗಿದ್ದಾರೆ. ಎಂಥ ಹೆಸರು? ಅಲ್ಲಿ ಶಾಶ್ವತವಾದ ಒಂದು ಹೆಸರುಗಳ ಸಿಂಗ್ಲರ ಪ್ಲೂರಲ್ಲ, ಬಹುವಚನನ ಏಕವಚನನ? ಬಾಯಿ ತೆಗೆದು ಹೇಳ್ತೀರಾ? ಏಕವಚನ. ಈಗ ನಮ್ಮೆಲ್ಲರಿಗೂ ಒಂದೇ ಹೆಸರನ್ನು ಕೊಡ್ತಾರೆ. ಆ ಹೆಸರು ಶಾಶ್ವತವಾದ ಹೆಸರಾಗಿರತಕ್ಕದಾಗಿದೆ. ಆ ಹೆಸರು ಏನಾಗಿರಬಹುದು? ಇಲ್ಲ, ನಮಗೆ ಒಂದು ಹೆಸರನ್ನು ಕೊಡತಕ್ಕಂಥವರಾಗಿದ್ದಾರೆ. ಅದು ಶಾಶ್ವತವಾದ ಹೆಸರು, ಅದನ್ನು ಯಾರು ಬದಲಾಯಿಸೋಕ್ಕಾಗಲ್ಲ. ಆ ಹೆಸರು ಯಾವುದಾಗಿರ್ಬೋದು ಅಂತಂದರೆ ಮೊದಲ ಗೀತೆ ಎಂಬ ಹೆಸರನ್ನು ಕೊಡತಕ್ಕಂಥವರಾಗಿದ್ದಾರೆ. ಹಲ್ಲೆಲೂಯ. ಒಂದು ದೇಶದ ಪ್ರಧಾನಿ ಅಥವಾ ನಮ್ಮ ಒಂದು ದೇಶದ ಪ್ರೆಸಿಡೆಂಟ್ ಏನಂತಾರೆ, ಅದಕ್ಕೆ ರಾಷ್ಟ್ರಪತಿ ಇದ್ದರೆ ಆ ರಾಷ್ಟ್ರಪತಿಯ ಆ ವ್ಯಕ್ತಿಯನ್ನು ಫಸ್ಟ್ ಮ್ಯಾನ್ ಅಂತ ಹೇಳ್ತಾರೆ. ಅವರ ಹೆಂಡತಿಗೆ ಫಸ್ಟ್ ಲೇಡಿ ಎಂಬುದಾಗಿ ಹೇಳುತ್ತಾರೆ. ಒಂದು ಸಭೆಗೆ ಒಬ್ಬ ಪಾಸ್ಟರ್ ಇದ್ದರೆ ಆ ಪಾಸ್ಟರ್ ಫಸ್ಟ್ ಮ್ಯಾನ್ ಅಂತ ಹೇಳ್ತಾರೆ. ಫಸ್ಟ್ ಲೇಡಿ ಅಂತ ಅವರ ಹೆಂಡತಿಯನ್ನು ಹೇಳ್ತಕ್ಕಂಥವರಾಗಿದ್ದಾರೆ. ಅದೇ ಪ್ರಕಾರ ಫಸ್ಟ್ ಮ್ಯಾನ್ ಆಗಿರುವ ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮವಾಗಿರುವ ಯೇಸುಗೆ ನಾವೆಲ್ಲರೂ ಫಸ್ಟ್ ಲೇಡಿ ಆಗಿರತಕ್ಕಂಥವರಾಗಿದ್ದೇವೆ, ಮೊದಲ ಗೀತೆ ಆಗಿರ್ತೇವೆ. ಆಮೇನ್. ಇದು ತಾತ್ಕಾಲಿಕವಾದದ್ದಲ್ಲ, ನಿನ್ನ ತಲೆ ಮೇಲೆ ನಿರಂತರವಾಗಿರತಕ್ಕಂಥ ಆಶೀರ್ವಾದ. ಯಾರೆಲ್ಲ ಸಭೆಯೊಳಗೆ ವಿಶ್ವಾಸಿಗಳಾಗಿ ಅಂಗಗಳಾಗಿದ್ದೀರಿ ಕೈ ಎತ್ತೋದಲ್ಲೆಲ್ಲ ಹೇಳ್ರಿ. ಇವತ್ತು ಸಭೆ ಎಂಬುದಾಗಿ ನಿನಗೆ ಒಂದು ಹೆಸರು ಕೊಡಲ್ಪಡ್ತದೆ, ಅದು ಮೊದಲ ಗೀತೆ. ಆತನ ಹೆಂಡತಿ ಎಂಬುದಾಗಿ ಹೆಸರು ಕೊಡಲ್ಪಡತಕ್ಕದಾಗಿರ್ತದೆ. ಹಲ್ಲೆಲೂಯ. ಹೆಂಡತಿಯರೂ ಅಲ್ಲ, ಸಿಂಗಲರ್, ಹೆಂಡತಿ ಎಂಬ ಒಂದೇ ಹೆಸರನ್ನು ದೇವರು ನಮಗೆ ಕೊಡುವಾತನಾಗಿದ್ದೇವೆ. ಇಲ್ಲಿ ಬೈಬಲ್ ಹೇಳುತ್ತದೆ, ನಾವು ಯಾವೊಂದು ಕಳಂಕು ಸುಕ್ಕು ಮುಂತಾದ ಒಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಇದ್ದೇವೆ. ಆದರೆ ಈ ಪ್ರಪಂಚದ
ದೇವರು ತನ್ನ ಸಭೆಯನ್ನು ಎತ್ತಿಕೊಂಡಾಗ ಅಲ್ಲಿ ವಿವಾಹ ನಡೆಯತಕ್ಕದಾಗಿರ್ತದೆ. 7 ವರ್ಷ ವಿವಾಹ ಆದ ನಂತರ ಅವತ್ತು ಸಭೆಗೆ ಹೆಂಡತಿ ಎಂಬ ಹೆಸರನ್ನು ಅಲ್ಲಿ ಕೊಡತಕ್ಕಂಥವರಾಗಿದ್ದಾರೆ. ಆ ಹೆಂಡತಿ ಎಂಬುದು ಹೇಳತಕ್ಕಂಥದ್ದು ತಾತ್ಕಾಲಿಕವಾದದ್ದಲ್ಲ, ಅದು ನಿರಂತರವಾದದ್ದಾಗಿರ್ತದೆ. ಓದ್ಕೊಳ್ಳೋಣ ಪ್ರಕಟಣೆ ಗ್ರಂಥದಲ್ಲಿ 19ನೇ ಅಧ್ಯಾಯ 7ನೇ ವಚನ ಓದ್ಕೊಳ್ಳೋಣ. ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು ಆತನಿಗೆ ವಿವಾಹವಾಗುವ ಕನ್ಯೆ ವಿವಾಹ ಆಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಅಂದರೆ 7 ವರ್ಷಗಳು ಈ ಭೂಮಿ ಮೇಲೆ ರ್ಯಾಪ್ಚರ್ ಅಂತ ಹೇಳಿದಾಗ ಎತ್ತಲ್ಪಟ್ಟಾಗ 7 ವರ್ಷದ ನಂತರ ಪರಲೋಕದಲ್ಲಿ ಈ ಒಂದು ಶಬ್ದ ಉಂಟಾಯಿತು. ಅದೇನೆಂದರೆ ಮದುವೆಗಾಗಿ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ ಎಂಬುದಾಗಿ. ಪ್ರೈಸ್ ಗಾಡ್. ಮತ್ತೆ 21ನೇ ಅಧ್ಯಾಯ 9ನೇ ವಚನದಲ್ಲಿ ಕಡೆ 7 ಉಪದ್ರವಗಳಿಂದ ತುಂಬಿದ 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡುತ್ತಾ ಬಾ ಯಜ್ಞದ ಕುರಿಯಾದಾತನಿಗೆ ಎಲ್ಲ ಗಮನ ಕೇಳಿ. ಯಜ್ಞದ ಕುರಿ ಆತನಾಗಿರುವ ಆತನಿಗೆ ಹೆಂಡತಿ ಆಗತಕ್ಕ ಈಗ ಏನಾಗ್ಬಿಟ್ಲು? ಕನ್ಯೆಯ ಹೆಂಡತಿ ಆಗತಕ್ಕ ಮೊದಲಗಿತ್ತೆಯನ್ನು ನಿನಗೆ ತೋರಿಸುವೆನು. ಮೊದಲಗಿತ್ತಿ. ಹಾಗಾದ್ರೆ ಕ್ರಿಸ್ತನ ಸಭೆಗೆ ಏನಾಗಿದ್ದಾನೆ? ನಾವೇನಾಗಿದ್ದೇವೆ? ಮೊದಲಗಿತ್ತಿ ಆಗಿದ್ದೇವೆ. ಕೈಗಳ ತಡಿ ದೇವರಿಗೆ ಸ್ತೋತ್ರ ಮಾಡಲ್ಲ. ನೀತಿವಂತನ ತಲೆ ಆಶೀರ್ವಾದದ ಅಲೆ. ಆಮೇನ್. ಆರೋನ್ ತಲೆಯಲ್ಲಿ ಉಯ್ಯಲ್ಪಟ್ಟಂತ ತೈಲವು ಅದು ಕರಳು ಪಟ್ಟಿ ಏನಾಗ್ತದಂತೆ, ಗಡ್ಡದಿಂದ ಹಿಡಿದು ಕರಳು ಪಟ್ಟಿಯಲ್ಲಿ ಬರ್ತದೆ. ನಮಗೊಬ್ಬ ಆರೋರಿದ್ದಾರೆ, ಪ್ರಧಾನ ಯಾಜಕನು, ನಮ್ಮ ಯಜಮಾನನಾಗಿರುವ ತಂದೆ ಯೇಸು ಕ್ರಿಸ್ತನು. ಆತನ ತಲೆ ಮೇಲಿರುವ ಎಲ್ಲ ಆಶೀರ್ವಾದಗಳು ತನ್ನ ಸಭೆಗೆ ಸಂಪೂರ್ಣವಾಗಿ ಇರುವಂಥದ್ದಾಗಿದೆ. ಆತನ ಪರಿಪೂರ್ಣತೆಯಿಂದ ನಾವೆಲ್ಲರೂ ಕೃಪೆ ಮೇಲೆ ಕೃಪೆಯನ್ನು ಹೊಂದಿದವರಾಗಿದ್ದೇವೆ. ಎಲ್ಲವನ್ನು ಎಲ್ಲಾದರೂ ವ್ಯಾಪಿಸುವ ಆತನ ಮೂಲಕವಾಗಿ ಆ ಸಭೆಯು ಪರಿಪೂರ್ಣವಾಗಿ ಆಶೀರ್ವದಿಸಲ್ಪಟ್ಟಿದೆ. ಹೇಳಿ, ನಾನು ಪರಿಪೂರ್ಣವಾಗಿ ಆಶೀರ್ವಾದವಾಗಿದ್ದೇನೆ. ಬಾಯಿ ತೆಗೆದು ಹೇಳ್ರಿ, ಯೇಸು ನಾಮದಲ್ಲಿ ನಿಮ್ಮ ಕಣ್ಣುಗಳು ತೆರೆಯಲ್ಪಡಲಿ, ಎಲ್ಲ ಮಬ್ಬು ಮಂದಾರ ಹೋಗಲಿ ಯೇಸುವಿನ ನಾಮದಲ್ಲಿ. ಎಷ್ಟು ಕಠಿಣವಾಗಿರುವ ಜನ ನಾನು ಎಲ್ಲೂ ನೋಡಿಲ್ಲ ನೋಡಿ. ಪ್ರೈಸ್ ಗಾಡ್. ಇದು ಹೆಂಗಿದೆ ಅಂತಂದರೆ ಬೇಜಾರು ಮಾಡ್ಕೊಂಬೇಡ್ರಿ, ಕೈಲಿ ಡ್ಯಾಶ್ ಕೊಟ್ಟಂಗೆ ಐತೆ. ಬೈಬಲ್ ಹೇಳ್ತದೆ, ಡ್ಯಾಶ್ ಮುಂದೆ ಮುತ್ತೆಲ್ಲ ಹಾಕಕ್ಕೆ ಹೋಗ್ಬೇಡ್ರಿ ಅಂತ. ಬೈಬಲ್ ಹೇಳ್ತದೆ ಡ್ಯಾಶ್ಗಳ ಮುಂದೆ ಏನಾಗಿ ಬರ್ತಂತೆ, ಯಾಕಂದ್ರೆ ಅದು ತಿನ್ನೋದಲ್ಲ, ಅದನ್ನು ಕಾಲಲ್ಲಿ ತೊಳ್ಕೊಂಡ್ಬಿಡ್ತದೆ. ಅದಕ್ಕೆ ಬೇಕಾಗಿರೋ ಹುಣಸೆ ಬೀಜ, ಗಲೀಜು ಅದನ್ನು ತಿಂತಾ ಇರ್ತದೆ. ನಮ್ಮವರಿಗೆ ಮಗಳೇ ಚಿಂತೆ ಮಾಡಬೇಡ, ಕಣ್ಣೀರು ಒರೆಸ್ತಾರೆ, ಇದೋ ದೇವರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ, ಇದೋ ಮುಟ್ಟುತ್ತಿದ್ದಾರೆ, ದೇವರು ಹಿಂದೆ ನಿಂತಿದ್ದಾರೆ, ಹೊರಗೆ ಬಂದ್ಬಿಟ್ಟು ಅವ್ರು ಅಂತ ಹೇಳ್ಕೊಂಡು ಮಾಡ್ತಾರೆ. ಸತ್ಯದ ಆಧಾರದಿಂದ ವಾಕ್ಯ ಹೇಳ್ತಿದ್ರೆ ಏನು ಅನ್ಕೋಬೇಕು, ಮುತ್ತೆಲ್ಲ ನಮ್ಮ ಮುಂದೆ ಇಡ್ಬೇಡ್ರಿ, ಹುಣಸೆ ಬೀಜ ಹಾಕಿ ಗಲೀಜು ಹಾಕಿ ತಿಂತಿರ್ತೀರಿ. ಹೌದು, ಅಲ್ಲೆಲ್ಲೂಯ್ಯ. ಓದ್ಕೊಳ್ಳಿ ಮೊದಲ ಸತಿ. ಒಬ್ಬನು ಬಂದು ನನ್ನ ಸಂಗಡ ಮಾತಾಡುತ್ತಾ ಬಾ ಯಜ್ಞದ ಕುರಿಯಾದ ಆತನಿಗೆ ಹೆಂಡತಿ ಆಗತಕ್ಕ ಮೊದಲಗಿತ್ತಿಯನ್ನು
ನಿನಗೆ ತೋರಿಸುವೆನು ಎಂದು ಹೇಳಿ ಹೆಂಡತಿ ಆಗತಕ್ಕಂತ ಮೊದಲ ಗೀತೆಯನ್ನು ನಾನು ನಿನಗೇನ್ ಮಾಡುವೆನು ತೋರಿಸುವೆನು ಎಂದು ಹೇಳಿ ದೇವರ ಆತ್ಮ ವಶನಾದ ನನ್ನನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ ಯೆರೂಸಲೇಮೆಂಬ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳದ್ದಾಗಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು. ಹಲ್ಲೆಲೂಯಾ. ಆಮೆನ್. ನೋಡಿ 21ನೇ ಅಧ್ಯಾಯ 1ನೇ ವಚನ ಓದ್ಕೊಳ್ಳೋಣ. ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು. ಈ ಪ್ರಪಂಚ ಕಂಪ್ಲೀಟ್ ಆಗಿ ವ್ಯಾನಿಶ್ ಆಗ್ಬಿಡ್ತದೆ, ಇಲ್ಲದೆ ಹೋಗ್ಬಿಡ್ತದೆ. ಇನ್ನು ಸಮುದ್ರವೂ ಈ ಭೂಮಿ ಮೇಲೆ ಇರುವುದಿಲ್ಲ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಯಾರಿಗೋಸ್ಕರ? ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮೊದಲ ಗೀತೆ. ಶೃಂಗರಿಸಲ್ಪಟ್ಟಿತ್ತು. ಶೃಂಗಾರ ಮಾಡ್ಕೊಂಡಿತ್ತ, ಶೃಂಗರಿಸಲ್ಪಟ್ಟಿತ್ತ. ನೀನೇ ಲಿಪ್ಸ್ಟಿಕ್ ಹಾಕೊಂಡು ನೀನೇ ಮಾಡ್ಕೊಳ್ಳೋದಲ್ಲ, ಆತನ ಮಾಡಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಯಾರು ಶೃಂಗಾರ ಮಾಡಿದ್ದಾರೆ? ಆತನು ನಮ್ಮನ್ನು ಯಾವೊಂದು ಕಳಕು ಸುಕ್ಕು ಮುಂತಾದ ಒಂದು ಇಲ್ಲದ ಖಂಡಿಕೆ ಎಂಬಂತೆ ತನ್ನ ಎದುರಿನಲ್ಲಿ ನಿಲ್ಲಿಸಿಕೊಳ್ಳೋದಕ್ಕಾಗಿ ವಾಕ್ಯ ಉಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿದ್ದಾನೆ. ಆಮೇಲೆ ಈಗ ಒಂದು ಹೆಸರು ಅದು ಶಾಶ್ವತವಾಗಿರತಕ್ಕದಾಗಿರ್ತದೆ. ಈಗ ನಾವೇನಾಗಿದ್ದೇವೆ? ಮಗಳಾಗಿದ್ದೇವೆ. ಪ್ರೈಸ್ ಗಾಡ್. ಈಗ ಏನಾಗಿದ್ದೇವೆ? ಯಾಜಕರಾಗಿದ್ದೇವೆ. ಈಗೇನಾಗಿದ್ದೇವೆ? ಈಗ ರಾಜರಾಗಿದ್ದೇವೆ. ಈಗ ಏನಾಗಿದ್ದೇವೆ? ವಿಶ್ವಾಸಿಗಳಾಗಿದ್ದೇವೆ. ಈಗೇನಾಗಿದ್ದೇವೆ? ಸಭೆಯನ್ನಾಗಿದ್ದೇವೆ. ಈಗ ಏನಿದೆ? ಇಷ್ಟೊಂದು ಹೆಸರು ಇದೆ. ಈ ಹೆಸರೆಲ್ಲ ತೆಗೆದು ಬಿಸಾಕಿ ಒಂದೇ ಒಂದು ಶಾಶ್ವತವಾದ ಹೆಸರನ್ನು ಕೊಡ್ತಾರೆ. ಆ ಹೆಸರು ಯಾವುದು ಗೊತ್ತಾ? ಮೊದಲ ಗೀತೆ. ಬೆಳಗ್ಗೆಯಿಂದ ತಲೆ ಕೆಡಿಸ್ಕೊಂಡಿದ್ದು ಏನಪ್ಪ ಅಂತ ಇಲ್ಲಿ ಬಂದು ಕೂತ ಮೇಲೆ ಪರಿಶುದ್ಧಾತ್ಮ ದೇವರು ರಿಲೀಸ್ ಮಾಡಿಬಿಟ್ರು. ಆಮೇನ್. ಹೌದಾ ಇಲ್ರಿ? ಅಲ್ಲಿ ಹೋಗಿ ದೇವರ ಮಕ್ಕಳು, ದೇವರ ಮಗ, ಅಲ್ಲಿ ಅದು ಇದು ಇವೆಲ್ಲ ಹೆಸರು ಇರೋದಿಲ್ಲ. ಒಂದೇ ಒಂದು ಹೆಸರು ತನ್ನ ಸಭೆಗೆ, ಅದು ಶಾಶ್ವತವಾದ ಹೆಸರು. ಅದೇನಂದ್ರೆ ಮೊದಲ ಗೀತೆ, ಹೆಂಡತಿ. ಆಮೇನ್. ಪ್ರೈಸ್ ಗಾಡ್. ಎಂತ ಮಾಡ್ರಿ, ಈ ಪ್ರಪಂಚದಲ್ಲೇ ಅಬ್ರಹಾಮ್ಗಿಂತಲೂ ದಾವಿದಗಿಂತಲೂ ಇವರೆಲ್ಲರಿಗಿಂತಲೂ ಭಾಗ್ಯವಂತರು ನಾವು ನಪುಂಸಕರಾಗಿ ಇದ್ದು ನಮಗೂ ಆಲಯದೊಳಗೆ ಯಾವ ಯೋಗ್ಯತೆ ಇಲ್ಲದಿರುವ ನಮ್ಮನ್ನು ಈಗ ಆತನು ಸೇರಿಸಿಕೊಂಡು ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಹಳೆ ಒಡಂಬಡಿಕೆ ಪ್ರಕಾರ ನಪುಂಸಕರು ದೇವರ ಆಲಯಕ್ಕೆ ಬರಂಗಿಲ್ಲ, ಅವರು ಕಟ್ ಆಫ್ ಆಗ್ಬಿಡ್ತಾರೆ, ದೇವರ ಸನ್ನಿಂದ ಕಟ್. ಆದರೆ ನ್ಯೂ ಟೆಸ್ಟಮೆಂಟ್ ಅಲ್ಲಿ ನನ್ನನ್ನು ಮೊದಲ ಗೀತೆಯನ್ನಾಗಿ ಆತನು ಅಂಗೀಕರಿಸಿಕೊಂಡು ಶಾಶ್ವತವಾದ ಹೆಸರು, ತಾತ್ಕಾಲಿಕವಾದದ್ದಲ್ಲ, ಆ ಶಾಶ್ವತವಾದ ಹೆಸರನ್ನು ಕೊಟ್ಟಿದ್ದಾರೆ. ಅದು ಸಭೆ. ಪರಲೋಕ ಎಲ್ಲ ಗಮನ ಕೇಳಿದ್ರೆ ಎಲ್ಲರಿಗೂ ಪರಲೋಕ ಬಗ್ಗೆ ವಿಷಯ ಗೊತ್ತಿಲ್ಲ. ತುಂಬ ಜನ ಉಲ್ಟಾ ಪಲ್ಟಾ ತಿಳ್ಕೊಂಡಿದ್ದಾರೆ. ವೇದ ವಾಕ್ಯದ ಆಧಾರದಿಂದ ಬೈಬಲ್ ಹೇಳುತ್ತದೆ, ನಾವೆಲ್ಲರೂ ಎತ್ತಲ್ಪಟ್ಟಾಗ 7 ವರ್ಷ ಪರಲೋಕದಲ್ಲಿ ಇರುವವರಾಗಿದ್ದೇವೆ. ಯಹೂದ್ಯರ ಕಲಾಚಾರ ಪ್ರಕಾರ ಇವನಿಗೆ ಲಾಬಾನನು
ಯಾಕೋಬಿಗೆ ಹೇಳ್ತಾರೆ, ಅವನು ಇಷ್ಟಪಟ್ಟಂತೆ ಹೆಂಡತಿಯನ್ನು ಕೊಡದೆ ಅವರ ತಂಗಿಯನ್ನು ಅಕ್ಕನನ್ನು ಕೊಟ್ಟು ಬಿಡ್ತಾನೆ. ಇದೇನು ಹಿಂಗೆ ಮಾಡಿದೆ ಎಂಬುದಾಗಿ ಹೇಳುವಾಗ 7 ದಿನಗಳು, 1 ವಾರ ಆಕೆಯೊಂದಿಗೆ ಸಂಪ್ರದಾಯ ನೆರವೇರಿಸು, ನಂತರ ಇನ್ನೊಬ್ಬಳನ್ನು ಕೂಡ ಕೊಡ್ತೀನಿ ಎಂಬುದಾಗಿ ಹೇಳ್ತಾರೆ. ಯಹೂದ್ಯರ ಕಲಾಚಾರ ಪ್ರಕಾರ ಮದುವೆ 7 ದಿನಗಳು ಆ ಸಂಗತಿಗಳು ನೆರವೇರತಕ್ಕದಾಗಿರುತ್ತದೆ. ಆ 7 ದಿನಗಳ ಹಾಗೆ 7 ವರ್ಷ ಸಭೆ ಎತ್ತಲ್ಪಟ್ಟಾಗ ಪರಲೋಕದಲ್ಲಿ ಇರುವಂಥದ್ದಾಗಿರ್ತದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಪರಲೋಕದಲ್ಲಿ ಯೇಸು ಕ್ರಿಸ್ತನ ತಂದೆ ಯೇಸು ಸ್ವಾಮಿ ಹೇಳಿದ್ರು, ನನ್ನ ತಂದೆಯ ಮನೆಯಲ್ಲಿ ಅನೇಕ ಬೀಡಾರಗಳು ಇದೆ. ಏನಾಗಿದೆ? ಅನೇಕ ಬೀಡಾರಗಳಿದೆ. ಆ ಬೀಡಾರದಲ್ಲಿ ಯಹೂದ್ಯರಾಗಿರ್ತಕ್ಕಂಥವರು ಅವರು ಒಂದು ಗ್ಯಾಂಗಲ್ಲಿ ಇರ್ತಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆದರೆ ಮೊದಲಗಿತಿಯಾಗಿರುವ ನಾವೆಲ್ಲರೂ ಒಂದು ಬೀಡಾರದಲ್ಲಿ ಇರತಕ್ಕಂಥವರಾಗಿದ್ದೇವೆ. ಅಲ್ಲಿ ಸಿಂಗುಲರ್, ಅಲ್ಲಿ ಹೋದಾಗ ಬಹುವಚನ ಇರೋದಿಲ್ಲ, ಸಿಂಗುಲರ್ ಆಗಿ ಏಕವಚನವಾಗಿರ್ತವೆ. ನಾವೆಲ್ಲರೂ ಕ್ರಿಸ್ತನ ದೇಹದಲ್ಲಿ ಅಂಗಗಳಾಗಿದ್ದೇವೆ. ಕ್ರಿಸ್ತನ ಸಭೆಗೇನಾಗಿದ್ದಾರೆ? ತಲೆಯಾಗಿದ್ದಾರೆ. ಆದ ಕಾರಣ ಅಲ್ಲಿ ಒಂದು ಮನೆಯಲ್ಲಿ ನಾವು ಇರುವವರಾಗಿರ್ತೇವೆ. ಈ 7 ವರ್ಷ ಇಲ್ಲಿ ಮದುವೆ ಆದ ನಂತರ 1000 ವರ್ಷ ಆಳ್ವಿಕೆ ಭೂಮಿಯಲ್ಲಿ ಉಂಟಾಗತಕ್ಕದಾಗಿರ್ತದೆ. ಬಹಳ ಜನ ಹೇಳ್ತಾರೆ, ನಾವು ಬರ್ತೀವಿ. ನಾವು ಬರೋದಲ್ಲ. ಯಹೂದ್ಯರಲ್ಲಿ ವಿಶೇಷವಾಗಿ ಯೂದ ಗೋತ್ರದವರು ಬರ್ಬೋದು. ಕಾರಣ, ದಾವೀದಿಗೆ ದೇವರು ಹೇಳಿದರು, ನಿನ್ನ ಮಕ್ಕಳು ತಪ್ಪು ಮಾಡಿದ್ರು, ಅವರ ಸಿಂಹಾಸನವನ್ನು ನಾನು ತೆಗೆಯುವುದಿಲ್ಲ, ಅವರನ್ನು ದಂಡಿಸ್ತೀನಿ ಹೊರತು ಸಿಂಹಾಸನವನ್ನು ತೆಗೆಯುವುದಿಲ್ಲ ಎಂಬುದಾಗಿ ಹೇಳಿದ್ರು. ಯೇಸು ಕ್ರಿಸ್ತನಿಗೆ ಹೇಳಿದ್ರು 110 ಕೀರ್ತನೆ 1ರಲ್ಲಿ, ನಿನ್ನ ವೈರಿಗಳನ್ನು ಪಾದಪೀಠ ಹಾಕೋ ತನಕ ನೀನು ನನ್ನ ಬಲಭಾಗದಲ್ಲಿ ಕೂತಿರು ಎಂಬುದಾಗಿ ಹೇಳಿದ್ರು. ಹಾಗಾದರೆ ಇನ್ನೂ ಸಂಪೂರ್ಣವಾಗಿ ಸೈತಾನನ ಕ್ರಿಯೆಗಳು ನಾಶವಾಗುವ ತನಕ, ಇನ್ನು ಆತನ ಪಾದದಲ್ಲಿ ಹಾಕುವ ತನಕ ಏಸು ತಂದೆಯ ಬಲಭಾಗದಲ್ಲಿ ಇವಾಗ ಕೂಡ ಕೂತಿದ್ದಾರೆ. ಏಸು ಕ್ರಿಸ್ತ ಯಾವ ಗೋತ್ರದವರು? ಯೂದ ಗೋತ್ರದವರಾಗಿದ್ದಾರೆ. ಆ ಯೂದ ಗೋತ್ರದವರ ಕೆಲಸ ಏನು? ರಾಜರಾಗಿದ್ದಾರೆ. ರಾಜರ ಕೆಲಸ ಏನು? ಆಳ್ವಿಕೆ ಮಾಡತಕ್ಕಂಥವರಾಗಿರ್ತಾರೆ. ಈ ಭೂಮಿ ಮೇಲೆ 1000 ವರ್ಷ ಯಾರು ಆಳ್ವಿಕೆ ಮಾಡ್ತಾರೆ? ಯೂದ ಗೋತ್ರದವರು ಆಳ್ವಿಕೆ ಮಾಡ್ತಾರೆ. ನೀನು ನಾನು ಇಲ್ಲಿ ಈಗ ಆಳ್ವಿಕೆ ಮಾಡ್ತೀವಿ, ಅಲ್ಲಿ ಮೊದಲ ಗೀತೆಯಾಗಿ ಮನೆಯಲ್ಲಿರ್ತೇವೆ. ಆಮೆನ್, ಪ್ರೈಸ್ ಗಾಡ್. ಈ 1000 ವರ್ಷ ಆದ ನಂತರ ಆತನು ಈ ಭೂಮಿ ಮೇಲೆ ನ್ಯಾಯ ತೀರ್ಪಿಟ್ಟಿರ್ತಾರೆ, ಬಿಳಿ ಸಿಂಹಾಸನ. ಆ ಬಿಳಿ ಸಿಂಹಾಸನ ಮುಂದೆ ನ್ಯಾಯ ತೀರಿಸುವಾಗ ಪಾತಾಳವು, ಮರಣವು, ಸಮುದ್ರ ಒಪ್ಪಿಸ್ತದೆ. ಇದೆಲ್ಲ ಆದ ಮೇಲೆ ಕಂಪ್ಲೀಟ್ ಆಗಿ ಹೊಸ ಆಕಾಶ, ಹೊಸ ಭೂಮಿ ಈ ಭೂಮಿ ಮೇಲೆ ಉಂಟಾಗ್ತದೆ. 3ರಲ್ಲಿ 1 ಭಾಗ ಇವತ್ತು ಭೂಮಿ, ಮಿಕ್ಕಿದೆಲ್ಲ ನೀರಲ್ವಾ. ಆಗ ಸಮುದ್ರವೇ ಇರೋದಿಲ್ಲ. ದೇವರು ಹೊಸ ಆಕಾಶ, ಹೊಸ ಭೂಮಿಯನ್ನು ದೇವರು ಉಂಟು ಮಾಡತಕ್ಕಂಥವರಾಗಿದ್ದಾರೆ. ಆ ಭೂಮಿ, ಉದಾಹರಣೆಗೆ ಇಟ್ಕೊಳ್ಳೋಣ, ಈ ಭೂಮಿ ಇದನ್ನು ಉಂಟು ಮಾಡಿದ್ದಾರೆ. ಆಗ ಪರಲೋಕದಿಂದ ಯೆರೂಸಲೇಮ್ ತನ್ನ ಹೆಂಡತಿ ಅಲಂಕರಿಸಲ್ಪಟ್ಟವಳಾಗಿ ಭೂಮಿ ಮೇಲೆ ಆತನು ಬರೋದವರಾಗಿರ್ತಾಳೆ. ಇಲ್ಲಿ ನಾವು ಆಲಯವಾಗಿದ್ದೇವೆ, ಅಲ್ಲಿಯೂ ನಾವೇ ಆಲಯದೊಳಗೆ ಯೇಸು ಕ್ರಿಸ್ತ ನಮ್ಮ ತಲೆ ಮೇಲೆ ಇರುವ ಆತನಾಗಿದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆಲಯದೊಳಗೆ ಯಾರಿದ್ದಾರೆ? ದೇವರಿದ್ದಾರೆ. ಇಲ್ಲಿ ದೇವರು ನಮ್ಮನ್ನು ಆಲಯವನ್ನಾಗಿ ಮಾಡಿದ್ದಾರೆ. ದೇವರು ನಮ್ಮಲ್ಲಿ ವಾಸವಾಗಿದ್ದಾರೆ. ಈಗ ನಾನು ಕ್ರಿಸ್ತನು ಒಂದಾಗಿದ್ದೇನೆ. ಗಂಡ ಹೆಂಡತಿ ಒಂದೇ ಶರೀರವಾಗಿರುವ ಹಾಗೆ ನಾನು ಕ್ರಿಸ್ತನೇನಾಗಿದ್ದೇನೆ? ಒಂದಾಗಿದ್ದೇನೆ. ಈ ಪರಮ ಯೆರೂಸಲೇಮ್ ಭೂಮಿ ಮೇಲೆ ಬಂದಾಗ ಅದು ಇಲ್ಲಿ ಗೂಡಾರ ಯಾವ ರೀತಿಯಲ್ಲಿತ್ತೋ ಆ ಗೂಡಾರ ಹಾಗೆ ಇರ್ತದೆ. ಅದರ ಒಳಗೆ ಯಾರಿದ್ದಾರೆ? ಕ್ರಿಸ್ತನಿದ್ದಾನೆ. ಕ್ರಿಸ್ತನ ದೇಹದಲ್ಲಿ ಏನಾಗಿದ್ದೇನೆ? ಅಂಗಗಳಾಗಿದ್ದೇನೆ. ಕ್ರಿಸ್ತನ ಸಭೆಗೆ ಏನಾಗಿದ್ದಾನೆ? ತಲೆಯಾಗಿದ್ದಾನೆ. ಆತನು ಇಲ್ಲಿರುವ ಆತನಾಗಿದ್ದಾನೆ. ಈ 12 ಗೋತ್ರದವರು ಕೂಡ ಮರಣವು, ಪಾತಾಳ ಈ ಎಲ್ಲ ಒಪ್ಪಿಸಿಕೊಟ್ಟ ನಂತರ ಈ 12 ಗೋತ್ರಗಳು ಭೂಮಿ ಮೇಲೆ ಯಾವ ರೀತಿಯಲ್ಲಿ ಗೂಡಾರ ಇದ್ದಾಗ ಇಲ್ಲಿ 3 ಗೋತ್ರ, ಅಲ್ಲಿ 3 ಗೋತ್ರ, ಅಲ್ಲಿ 3 ಗೋತ್ರ, ಅಲ್ಲಿ 3 ಗೋತ್ರ ಫ್ರಂಟಲ್ಲಿ ಶಿಲುಬೆ ಥರ ಇದ್ದರು. ಅದೇ ಪ್ರಕಾರ ಪರಲೋಕದಲ್ಲಿ ಕೂಡ 12 ಗೋತ್ರದವರು ಬೇರೆ ಬೇರೆ 3 ಆಗಿರ್ತಾರೆ. ಆಮೇಲೆ ಪ್ರೈಸ್ ಅಲ್ಲ. ಇನ್ನೊಂದು ಸತಿ ಚಾಟೆಲ್ಲ ಹಾಕಿ ನಿಮಗೆ ತೋರಿಸ್ತೀನಿ ಕರ್ತನ ಚಿತ್ತ ಆದರೆ. ಈಗ ನಾವಿಲ್ಲಿ ನೋಡೋಣ, ಇನ್ನೊಂದು ವಚನ ಓದ್ಕೊಳ್ಳೋಣ. ಪ್ರಕಟಣೆ ಗ್ರಂಥದಲ್ಲಿ 22ನೇ ಅಧ್ಯಾಯ 17ನೇ ವಚನ ಓದ್ಕೊಳ್ಳೋಣ. 22:17. ಆತ್ಮನು ಮೊದಲಗಿತಿಯು ಬಾ ಅನ್ನುತ್ತಾರೆ. ಯಾರು? ಆತ್ಮವು ಮೊದಲಗಿತಿಯು ಬಾ ಅನ್ನುತ್ತಾರೆ. ಈಗ ಹೇಳ್ರಿ, ಎಲ್ಲ ಕಡೆ ಗೌರವ ಕೇಳಿ. ಇದು ಪರಲೋಕದಲ್ಲಿ ನಡೆಯುವಂಥ ಸಂಭವ. ಅದೇನಂತಂದ್ರೆ ಆತ್ಮವು ಮೊದಲ ಗೀತೆಯು.
ಪ್ರೈಸ್ ಗಾಡ್. ಯಾರು ಯಾರು ಭೂಮಿ ಮೇಲೆ ಇದ್ದಾಗ ಬಾ ಅಂತ ಯಾರು ಕರೆದಿದ್ದು? ಏಸು ಕರೆದ್ರು. ಜಾತ್ರೆಯ ಕೊನೆಯ ದಿನದಲ್ಲಿ ಆತನೇನಾದ್ರು, ಯಾರಿಗಾದರೂ ನೀರಡಿಕೆ ಆದರೆ ಯಾರ ಬಳಿಗೆ ಬಾ, ಜೋರಾಗಿ ಹೇಳಿ, ಯಾರ ಬಳಿಗೆ ಬಾ, ನನ್ನ ಬಳಿಗೆ ಬಾ ಅಂತ ಹೇಳಿದ್ರ. ಈಗ ಪರಲೋಕದಲ್ಲಿ ಯಾರು ಕರೀತಾ ಇರೋದು? ಆತ್ಮ ಹಿಡ್ಕೊಂಡಿರಿ, ನಿಮ್ಮನ್ನು ಬಿಟ್ಬಿಡ್ರಿ. ಓದಿ, ಸರಿ ಓದ್ರಿ. ಏನ್ ಜನ ನೀವು. ಅದಕ್ಕೆ ಬಾ ಅನ್ನುತ್ತಾರೆ, ಬಾ ಅನ್ನುತ್ತಾರೆ. ಕೇಳುವವನು ಬಾ ಅನ್ನಲಿ. ಇಲ್ಲ ಓದಿ, ಯಾರು ಅನ್ನುತ್ತಾರೆ ಅಂತಾನೆ ಪಾಯಿಂಟ್. ಆತ್ಮನು ಮೊದಲಗಿತಿಯು, ಆತ್ಮವು ಮೊದಲಗಿತಿಯು. ಮೊದಲಿಗಿತೆ ಯಾರು? ಸಭೆ. ಪ್ರೈಸ್ ಗಾಡ್. ಯಾರು? ಸಭೆ. ಭೂಮಿ ಮೇಲೆ ಇದ್ದಾಗ ಯಾರು ಕರೆದ್ರು? ಪರಲೋಕದಲ್ಲಿ ಯಾರು ಕರೀತಾರೆ? ಯಾರು ಕರೆಯೋದು? ಆತ್ಮವು ಸಭೆಯಾಗಿರುವ ಕ್ರಿಸ್ತನು ಕರೆಯುವವರಾಗಿದ್ದಾರೆ. ಇಲ್ಲಿ ಕ್ರಿಸ್ತನು ಬೇರೆ, ಸಭೆ ಬೇರಲ್ಲ. ಕ್ರಿಸ್ತನ ಸಭೆ ಒಂದಾಗಿದೆ. ಓದ್ಕೊಳ್ಳಿ. ಕರೀತಾರೆ. ಕೇಳುವವನು ಬಾ ಅನ್ನಲಿ. ಬಾ ಅನ್ನಲಿ. ಬಾಯಾರಿದವನು ಬರಲಿ. ಇಷ್ಟವುಳ್ಳವನು ಜೀವ ಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಇದು ಎಲ್ಲಿ ನಡೆಯುವ ಸಂಭವ? ಭೂಮಿ ಮೇಲೆ, ಪರಲೋಕದಲ್ಲ. ಆಗ ಪರಲೋಕದಲ್ಲಿ ಯಾರೆಲ್ಲ ಬಂದು ನೀರು ಕುಡಿಯಬಹುದು? ಸಭೆ ಅಲ್ಲದೆ ಬೇರೆ ಜನಾಂಗದವರು ಕೂಡ ಬಂದು ದಾಹವಾಗಿರುವವರು ಕುಡಿಬಹುದು. ಆಮೇಲೆ ಅರ್ಥ ಆಯ್ತಾ? ನಿಮ್ಗೆಲ್ಲ ಅರ್ಥ ಆಗಲ್ಲ ಬಿಡ್ರಿ. ಪ್ರೈಸ್ ಗಾಡ್. ರೈಟ್. 9ನೇ ವಚನ ಓದ್ಕೊಳ್ರಿ. 21ನೇ ಅಧ್ಯಾಯ 9ನೇ ವಚನ. ಕಡೆ 7 ಉಪದ್ರವಗಳಿಂದ. ಅದಾಯ್ತಲ್ಲ, ಓದಿದ್ವಲ್ಲ ನಾವು. ರೈಟ್. ಹಾಗಾಗಿ ಸಭೆಯು ಏನಾಗಿದೆ ಅಂತ ನಾವು ನೋಡಿದ್ವಿ. ಈಗ ಮೊದಲ ಗೀತೆ ಆಗಿದೆ. ಇದೆಂತ ಹೆಸರು? ಇದು ತಾತ್ಕಾಲಿಕವಾದದ್ದ, ಶಾಶ್ವತವಾದದ್ದ? ನಮ್ಮೆಲ್ಲರಿಗೂ ಶಾಶ್ವತವಾದ ಒಂದೇ ಹೆಸರನ್ನು ಕೊಡ್ತಾರೆ. ನೇಮ್ಸ್ ಅಲ್ಲ, ನೇಮನ್ನು ಕೊಡ್ತಾರೆ. ಆ ನೇಮ್ ಯಾವುದಂದ್ರೆ ಯೇಸು ಕ್ರಿಸ್ತನ ಮೊದಲ ಗೀತೆ ಆಗಿರತಕ್ಕಂಥವರಾಗಿದ್ದೇವೆ. ಕ್ರಿಸ್ತನು ನಾನು ಏನಾಗಿದ್ದೇನೆ? ಲೋಕದಲ್ಲಿ ಪೌಲ್ ಹೇಳ್ತಾನೆ, ಇನಿ ಯಾರಲ್ಲ, ಇನ್ನು ಯಾರು? ಅಲ್ಲಿ ಹೋದ್ಮೇಲೆ ಕಂಪ್ಲೀಟು ನಾನು ಕ್ರಿಸ್ತನು ಒಂದೇ ಆಗಿರುತ್ತೆ. ದೇವರು ಕೂಡಿಸಿದ್ದನ ಮನುಷ್ಯನ ಏನ್ ಮಾಡಬಾರ್ದು. ಆಗ ಕ್ರಿಸ್ತನು ನಾನೇನಾಗಿದ್ದೇನೆ. ಆದ ಕಾರಣ ಭೂಮಿ ಮೇಲೆ ಕೂಡ ಕ್ರಿಸ್ತನು ಸಭೆಗೆ ತಲೆಯಾಗಿದ್ದಾನೆ. ನೀತಿವಂತನ ತಲೆ ಆಶೀರ್ವಾದದ ನೆಲೆ. ಕೈಗಳ ತಡಿ ದೇವರಿಗೆ ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆತನ ಕೃಪೆಗೂ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸಮರ್ಪಣೆ ಮಾಡ್ತಾ ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ಆಮೆನ್.